हरिः ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ते यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्विषशत्वात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महन्तं नमस्ते प्राणेशप्रणतविभवाय वनिमगाः नमः स्वामिन् रामः प्रियतमः हनुमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वः प्रदिशसुदृशं नो जय जय भवति यदनुभावातेडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मनसे च चित्रैः पदैश्च गम्भीरैः वाक्यैर्माणैरखण्डितैः गुरुभावं व्यञ्जयन्ति भातीश्रीजयतीर्थवाक् वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा शास्त्रेषु पारदृष्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं हरिः ओम् श्रीगुरुभ्यो नमः हरिः ओम् योऽन्तः पचति भूतानां यस्तपत्यण्डमध्यगः सोऽग्निर्वैश्वानरो मार्गो देवानां पितॄणां मुनेः हरिः ओम् ಶ್ರೀಗುರುಭ್ಯೋ ನಮಃ ಹರಿ ಓಂ. ಸರ್ವೋತ್ತಮರಾದ ವೇದವ್ಯಾಸ ದೇವರು ಬರೆದಂತಹ ಶ್ರೀಮದ್ ಭಾಗವತದಲ್ಲಿ 2ನೇ ಸ್ಕಂದದ 2ನೇ ಅಧ್ಯಾಯವನ್ನು ದೇವರ ಗುರುಗಳ ಅನುಗ್ರಹದಿಂದ ನಾವು ಕೇಳ್ತಾ ಇದ್ದೇವೆ. ಹೋದ ಬಾರಿ ನಾವು ಕೇಳುವಾಗ ಅಪರೋಕ್ಷ ಜ್ಞಾನಿಯಾದ ವ್ಯಕ್ತಿ ಚರ್ಮದೇಹದಿಂದ ತಾನು ಮರಣವನ್ನು ಹೊಂದುವಾಗ ಅದನ್ನೇನಂತ ಕರೀತಾರೆ, ಮರಣ ಅನ್ನಬಾರ್ದು, ಉತ್ಕ್ರಾಂತಿ ಅಂತ ಅನ್ನಬೇಕು. ಅಂದಮೇಲೆ ನಾವೆಲ್ಲ ಏನು ಪ್ರತಿ ಬಾರಿ ಸಾಯ್ತೀವಿ ಅದನ್ನು ಮರಣ ಅನ್ನಬೇಕು. ಕೊನೆಯ ದೇಹ ಮೋಕ್ಷಕ್ಕೆ ಹೋಗುವಾಗ, ಸಾಧನೆಗಾಗಿ ಸತ್ಯಲೋಕಾದಿಗಳಲ್ಲಿ ಕುಳಿತುಕೊಳ್ಳಲು ಹೋಗುವಾಗ, ಇನ್ನು ಸಂಸಾರವೇ ಇಲ್ಲದೇ ಇರುವಂತಹ ಏನು ಕೊನೆಯ ದೇಹ ಹೋಗುತ್ತಲ್ಲ ಆ ದೇಹಕ್ಕೆ ಉತ್ಕ್ರಾಂತಿ ಅಂತ ಕರಿಬೇಕು. ಅಂದಮೇಲೆ ಅಂತಹ ಉತ್ಕ್ರಾಂತಿಯನ್ನು ಹೊಂದುವಾಗ ಏನೇನು ಮಾಡಬೇಕು, ಹೇಗೆ ಜೀವರು ಹೋಗ್ತಾರೆ, ಸುಷುಮ್ನಾ ನಾಡಿ, ಇಡಾ, ಪಿಂಗಲ ಎನ್ನುವ ನಾಡಿಗಳ ಬಗ್ಗೆ ಹೋದ ಬಾರಿ ನಾವು ತಿಳಿದಿದ್ವಿ. ಇವತ್ತು ಮತ್ತೆ ಅದರದೇ ಸ್ವಲ್ಪ ಮುಂದುವರಿದ ಭಾಗವನ್ನು ಕೇಳೋಣ. ಯೋಂತಃ ಪಚತಿ ಭೂತಾನಾಂ ಯಸ್ತಪತ್ಯಂಡಮಧ್ಯಗಃ ಸೋಗ್ನಿರ್ವೈಶ್ವಾನರೋ ಮಾರ್ಗೋ ದೇವಾನಾಂ ಪಿತೃಣಾಂ ಮುನೇಃ. ನೋಡಿ, ಒಟ್ಟಾರೆ 3 ಮಾರ್ಗಗಳಿದೆ. ದೇವಯಾನ, ಪಿತೃಯಾನ, ಋಷಿಯಾನ ಎನ್ನುವುದಾಗಿ 3 ಯಾನಗಳು, ಮಾರ್ಗಗಳು. ಈ 3 ಯಾನಗಳಲ್ಲಿ ಇದೆಲ್ಲ ಚರ್ಮದೇಹದವರಿಗೆ ಸಂಬಂಧ. ಈ 3 ಯಾನದವರು ಎಲ್ಲರೂ ಕೂಡ ಬ್ರಹ್ಮಯಾನ, ದೇವಯಾನ, ಪಿತೃಯಾನ ಅಂತ 3 ಯಾನ. ಈ 3 ಯಾನದವರು ಗಚ್ಚನ್ ವೈಶ್ವಾನರಂ ಯಾತಿ. ಇವರು 3 ಕೂಡ ವೈಶ್ವಾನರ ಮಾರ್ಗದ ಮೂಲಕ ತಾವು ತಮ್ಮ ತಮ್ಮ ಲೋಕಗಳಿಗೆ ಮೋಕ್ಷಕ್ಕೆ ಹೋಗಿ ಸೇರಿಕೊಳ್ತಾರೆ. ಅಂದಮೇಲೆ ಈ ವೈಶ್ವಾನರ ಮಾರ್ಗ ಅಂತೇನಿದೆ, ಇದನ್ನು ಮಾರ್ಗ, ಇದೊಂದು ಜಂಕ್ಷನ್ ಥರ ಎಲ್ಲರೂ ಹೋಗಿ ದೇವಯಾನ, ಪಿತೃಯಾನ, ಬ್ರಹ್ಮಯಾನ ಈ 3 ಯಾನದಿಂದ ಹೋಗುವ ಎಲ್ಲ ಜೀವರಾಶಿಗಳು ವೈಶ್ವಾನರ ಮಾರ್ಗದಲ್ಲಿ ಹೋಗಿ ಅಲ್ಲಿಂದ
ತಾವು ತಮ್ಮ ತಮ್ಮ ಸತ್ಯಲೋಕವೋ ಜನೋಲೋಕವೋ ಮಹರ್ಲೋಕವೋ ತಪೋಲೋಕವೋ ಅಲ್ಲಿ ಹೋಗಿ ಕುಳಿತುಕೊಳ್ತಾರೆ. ಹಾಗಾಗಿ ಆ ವೈಶ್ವಾನರ ಎನ್ನುವ ಮಾರ್ಗ ಇದು ಅತ್ಯಂತ ಮಧ್ಯದ ಮಾರ್ಗ, ಮುಖ್ಯವಾದ ಮಾರ್ಗ. ಹೌದೌದು, ಅಪರೋಕ್ಷ ಜ್ಞಾನಿಗಳಿಗೆ, ಅದರಲ್ಲೂ ಚರಮದೇಹ ಉಳ್ಳವರಿಗೆ. ಅಪರೋಕ್ಷ ಜ್ಞಾನಿಯಾದ ಪ್ರತಿ ಸಲನೂ ಹಿಂಗಾಗೋದಿಲ್ಲ. ಅಂದರೆ ಈಗ ಅಪರೋಕ್ಷ ಜ್ಞಾನ ಆಗ್ಯದ ನಂಗೆ, ನಾನು ಇನ್ನೂ 100 ಜನ್ಮ ಹುಟ್ಟಬೇಕಾಗ್ಯದ ಅಂತ ಆದರೆ ಈ ಸಲ ಸಾಯ್ತಿಲ್ಲ. ಅಪರೋಕ್ಷ ಜ್ಞಾನವಾದಮೇಲೆ ಈ ದೇಹ ಹೋಗ್ತದಲ್ಲ, ಹೋಗಿ ಇನ್ನೂ 99 ದೇಹ ಬರೋದದ. ಅಪರೋಕ್ಷ ಜ್ಞಾನವಾಗಿ ಈ ದೇಹ ಹೋದಾಗೆಲ್ಲ ನಾನು ಹಿಂಗೆ ಹೋಗೋದೇ ಇಲ್ಲ. ಆಗ ಸಾಮಾನ್ಯವಾದ ಮರಣವೇ. ಚರಮದೇಹದಲ್ಲಿ ಕೊನೆಯ ದೇಹದಲ್ಲಿ ಇದೆ, ಆಗ ಮಾತ್ರ ಮರಣವನ್ನು ಹೊಂದುವಾಗ ಈ ವೈಶ್ವಾನರ ಮಾರ್ಗದ ಮೂಲಕ ಜೀವನ ಹೋಗ್ತಾನೆ. ಹಾಂ, ದೇವಯಾನ, ಪಿತೃಯಾನ, ಬ್ರಹ್ಮಯಾನ ಅಂತ 3. ದಕ್ಷಿಣ ಪಿಂಗಲ ಸರ್ವ ದೇವಯಾನಸ್ಯ ಮಾರ್ಗಸ್ಥಾಹ. ಯಾರು ಈ ಅಪರೋಕ್ಷ ಜ್ಞಾನಿಯಾದ ಚರ್ಮದೇಹವುಳ್ಳ ಜೀವರಾಶಿಗಳು, ಅವರು ನನ್ನ ಬಲಗಡೆ ಇರುವ ಏನು ನಾಡಿಗಳಿದೆ ಪಿಂಗಲ ಅಂತ ಕರೀತಾರೆ, ಎಡಗಡೆ ಇರುವ ಏನು ನಾಡಿಗಳಿದೆ ಅದನ್ನು ಇಡ ಅಂತ ಕರೀತಾರೆ. ಈ ಪಿಂಗಲ ನಾಡಿಗಳ ಮೂಲಕ ಜೀವ ತಾನು ಉತ್ಕ್ರಾಂತಿಯನ್ನು ಹೊಂದಿದರೆ ಅದನ್ನು ದೇವಯಾನ ಅಂತ ಕರೀತಾರೆ. ಒಟ್ಟಾರೆ 3 ರೀತಿಯಾಗಿ ಜೀವ ತಾನು ಉತ್ಕ್ರಾಂತಿಯನ್ನು ಹೊಂದುತ್ತಾನೆ. ಒಂದು, ಸುಷುಮ್ನಾ ನಾಡಿಯ ಮೂಲಕ ಉತ್ಕ್ರಾಂತಿಯನ್ನು ಹೊಂದುವುದು, ಇದು ಬ್ರಹ್ಮಯಾನ ಅಂತ ಕರೀತಾರೆ. ನನ್ನ ದೇಹದ ಬಲಭಾಗದಲ್ಲಿರುವ ಏನು 32,000 ನಾಡಿ, 36,000 ನಾಡಿಗಳಿದೆ, ಆ 36,000 ನಾಡಿಗಳು ಪಿಂಗಲ. ಈ ಪಿಂಗಲ ನಾಡಿಗಳ ಮೂಲಕ ಇಲ್ಲಿಂದ ಉತ್ಕ್ರಾಂತಿಯನ್ನು ಹೊಂದಿದರೆ ಆಗ ಅದನ್ನು ದೇವಯಾನ ಅಂತ ಕರೀತಾರೆ. ಅಂದರೆ ಮತ್ತೊಂದು ಕೇಳಿಬಿಡೋಣ. ಅಂದಮೇಲೆ ಎಡಭಾಗದಲ್ಲಿ ಏನು 36,000 ನಾಡಿಗಳಿದೆ ಇದನ್ನು ಇಡ ಅಂತ ಕರೀತಾರೆ. ಇಲ್ಲಿಂದ ಜೀವ ಉತ್ಕ್ರಾಂತಿಯನ್ನು ಹೊಂದಿದರೆ ಅದನ್ನು ಪಿತೃಯಾನ ಅಂತ ಕರೀತಾರೆ. ಅಂದಮೇಲೆ ದೇವಯಾನ ಬಲಭಾಗದಲ್ಲಿರುವ ನಾಡಿಗಳಿಂದ ಉತ್ಕ್ರಾಂತನಾಗುವುದು, ಪಿತೃಯಾನ ಎಡಭಾಗದಲ್ಲಿರುವ ನಾಡಿಗಳಿಂದ ಉತ್ಕ್ರಾಂತನಾಗುವುದು, ಬ್ರಹ್ಮಯಾನ ಮಧ್ಯದ ಸುಷುಮ್ನಾ ನಾಡಿಯಿಂದ ಉತ್ಕ್ರಾಂತನಾಗುವುದು. ಅಂದಮೇಲೆ ದೇವಯಾನ ಎಂದರೆ ಏನರ್ಥ? ಬಲಭಾಗದ ನಾಡಿಗಳಿಂದ ಉತ್ಕ್ರಾಂತನಾಗಿದ್ದಾನೆ ಅಂತ ಅರ್ಥ. ಪಿತೃಯಾನ ಎಂದರೆ ಎಡಭಾಗದ ನಾಡಿಗಳಿಂದ ನಾಗುತ್ತಾನೆ ಅಂತ ಅರ್ಥ. ಬ್ರಹ್ಮಯಾನ ಎಂದರೆ ಮಧ್ಯದ ಸುಷುಮ್ನಾ ನಾಡಿಯಿಂದ, ಅದಕ್ಕೆ ಇದಕ್ಕೆ ಬ್ರಹ್ಮನಾಡಿ ಅಂತೂ ಹೆಸರಿದೆ. ಅಂದಮೇಲೆ ಆ ಸುಷುಮ್ನಾ ನಾಡಿಯಿಂದ ಉತ್ಕ್ರಾಂತನಾಗಿದ್ದರೆ ಬ್ರಹ್ಮಯಾನದಲ್ಲಿ ಹೋಗ್ತಾ ಇದ್ದಾನೆ ಎಂದು ಅರ್ಥ. ಅರ್ಥ ಆಯ್ತಲ್ಲ? ಸರಿ, ಇದು ಒಂದು. ಇಲ್ಲಿ ಒಂದು ಮಾತು ತಿಳ್ಕೊಳ್ಳೋಣ. ಈ ಪಿಂಗಲ ನಾಡಿಗಳೇನಿದೆ ದೇವಯಾನ, ಇದನ್ನೇ ಅಹಹ ಅಂತ ಕರೀತಾರೆ. ಈ ಎಡಭಾಗದ ಇಡಾ ನಾಡಿಗಳೇನಿದೆ ಇದನ್ನೇ ರಾತ್ರಿಹಿ ಅಂತ ಕರೀತಾರೆ. ಅಂದಮೇಲೆ ಪಿತೃಯಾನದ ನಾಡಿಗಳೇನಿದೆ ಎಡಭಾಗದ್ದು 36,000, ಅವುಗಳು ಇಡ ಮತ್ತು ರಾತ್ರಿ ಎನ್ನುವ 2 ಹೆಸರುಗಳಿದೆ. ಬಲಭಾಗದ ಏನು ನಾಡಿಗಳಿದೆ ಅದನ್ನು ಪಿಂಗಲ ಮತ್ತು ಆಹಾ ಅಂತ ಕರೀತಾರೆ. ಆಹಾ ಅನ್ನೋ ಶಬ್ದಕ್ಕೆ ಹಗಲು ಅಂತ ಅರ್ಥ ಸಂಸ್ಕೃತದೊಳಗೆ. ಅಂದಮೇಲೆ ಆಹಾಹ ಅಂದರೆ ಹಗಲು. ಅಂದಮೇಲೆ ಈ ಬಲಭಾಗದ ಪಿಂಗಲ ನಾಡಿಗಳು ಹಗಲು ಎನ್ನುವ ಹೆಸರುಳ್ಳದ್ದಾಗಿದೆ. ಎಡಭಾಗದ ಇಡಾ ನಾಡಿಗಳು ರಾತ್ರಿ ಎನ್ನುವ ಹೆಸರುಳ್ಳದ್ದಾಗಿದೆ ಎನ್ನುವುದಾಗಿ ಶ್ರೀಮದಾಚಾರ್ಯರು ನಮಗೆ ಭಾಗವತ ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಂದಮೇಲೆ ಬಲಭಾಗದ್ದು ದೇವಯಾನ, ಎಡಭಾಗದ್ದು ಪಿತೃಯಾನ, ಮಧ್ಯದ್ದು ಬ್ರಹ್ಮಯಾನ. ಇದು ಒಂದು. ಹೀಗಿರುವಾಗ ಈ ಬ್ರಹ್ಮಯಾನಕ್ಕೆ ಮತ್ತೊಂದು ಹೆಸರಿದೆ, ವಿಷುವತ್ತ ಅಂತ. ಇದಕ್ಕೆ ಮತ್ತೊಂದು ಹೆಸರು ಎಷ್ಟು ಹೇಳ್ತಾರೆ ಶ್ರೀಮದಾಚಾರ್ಯ. ಈ ಬ್ರಹ್ಮಯಾನ ಏನಿದೆ ಇದು ವಿಷುವತ್ತ. ಪಿಂಗಲ ಏನಿದೆ ಹಗಲು ಆಹಹ, ಇಡ ಏನಿದೆ ರಾತ್ರಿಹಿ ಪಿತೃಯಾನ, ಮಧ್ಯದ ಬ್ರಹ್ಮಯಾನ ಏನಿದೆ ಬ್ರಹ್ಮನಾಡಿ ಸುಷುಮ್ನಾ ನಾಡಿ ಬ್ರಹ್ಮಯಾನ, ಇದು ವಿಷುವತ್ತ. ಏನು ವಿಷುವತ್ತ ಅಂದರೆ ಏನಪ್ಪ? ಶ್ರೀಮದಾಚಾರ್ಯ ಅರ್ಥ ಬರೀತಾರೆ, ವಿಶೇಷೇಣ ಸುಖಂ ಯತಃ ವಿಷುವತ್ತ. ಯಾರು ಈ ನಾಡಿಯಿಂದ ಉತ್ಕ್ರಾಂತರಾಗ್ತಾರೋ ಅವರಿಗೆ ವಿ ಅಂದರೆ ವಿಶೇಷವಾಗಿ ಸುಖವನ್ನು ಅನುಭವಿಸ್ತಾರೆ. ಅಂದರೆ ಪಿಂಗಲ ನಾಡಿಗಳಿಂದ ಉತ್ಕ್ರಾಂತರಾದವರಿಗಿಂತ, ಇಡಾ ನಾಡಿಗಳಿಂದ ಉತ್ಕ್ರಾಂತರಾದವರಿಗಿಂತ, ಬ್ರಹ್ಮನಾಡಿಯಿಂದ ಉತ್ಕ್ರಾಂತರಾದವರಿಗೆ ವಿಶೇಷವಾದ ಸುಖವಿದೆ. ಹಾಗಾಗಿ ಇದಕ್ಕೆ ಮತ್ತೊಂದು ಹೆಸರಿದೆ, ಏನಂತ? ವಿಷುವತ್ತ ಎನ್ನುವುದಾಗಿ ಕರೀತಾರೆ. ಭಾಳ ಚೆನ್ನಾಗಿದೆ.
ಅಂದಮೇಲೆ ಇದು ವಿಶ್ವತ್ತ ನೋಡಿ ಎಷ್ಟು ಎಷ್ಟು ವಿಚಿತ್ರ ಇದೆ ಅಂದರೆ ಉತ್ಕ್ರಾಂತರಾಗುವವರಲ್ಲೇ ಎಷ್ಟು ವಿಧ ಇದೆ ಅಂದಮೇಲೆ ನಾವೆಲ್ಲ ಅಪರೋಕ್ಷ ಜ್ಞಾನಿಗಳು ಪಿಂಗಲಾದಿಂದ ಉತ್ಕ್ರಾಂತರಾಗುವವರಿಗೆ ಸ್ವಲ್ಪ ಹೆಚ್ಚು. ಮೊದಲಿಗೆ ಪಿತೃಯಾನ, ಅದಾದ ಮೇಲೆ ದೇವಯಾನ, ಅದಾದ ಮೇಲೆ ಉತ್ತಮವಾದದ್ದು ಬ್ರಹ್ಮಯಾನ ಎಂದು ತಿಳಿದುಕೊಳ್ಳಿ ಅಂತ ತಾರತಮ್ಯವನ್ನು ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಇನ್ನು ಇಷ್ಟಾದ ಮೇಲೆ ಮತ್ತೊಂದು ಅದ್ಭುತವಾದ ವಿಷಯವನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ನಾವು ಹೋದ ಬಾರಿ ನಾವು ಕೇಳಿದಾಗ ಪ್ರತೀಕಾಲಂಬನರು ಮತ್ತು ಅಪ್ರತೀಕಾಲಂಬನರು ಎನ್ನುವುದಾಗಿ ಎರಡು ವಿಧರಾದ ಮುಕ್ತಿಯೋಗ್ಯರಿರ್ತಾರೆ ಅಂತ ಕೇಳಿದ್ವಿ. ಅಂದಮೇಲೆ ನಾವೆಲ್ಲ ಮುಕ್ತಿಯೋಗ್ಯರು, ದೇವತೆಗಳು ಬ್ರಹ್ಮದೇವರಿಂದ ಹಿಡಿದು ಎಲ್ಲರೂ ಮುಕ್ತಿಯೋಗ್ಯರು. ಯಾರ್ಯಾರು ಯೋಗ್ಯರೋ ಅವರು. ಇದರೊಳಗೆ ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಎನ್ನುವುದಾಗಿ ಎರಡು ಭಾಗ ಇದೆ. ಬ್ರಹ್ಮದೇವರೇ ಮೊದಲಾದ ದೇವತೆಗಳು, ಋಷಿಮುನಿಗಳು ಇವರೆಲ್ಲ ಅಪ್ರತೀಕಾಲಂಬನರು. ಅಂದ್ರೆ ನಮಗೆಲ್ಲ ಪ್ರತಿಮೆ ಇದ್ದರೆ ಭಕ್ತಿ ಬರ್ತದೆ, ಇಲ್ಲದೇ ಇದ್ದರೆ ಭಕ್ತಿ ಬರೋದಿಲ್ಲ. ಆಮೇಲೆ ನಾವೆಲ್ಲ ಪ್ರತೀಕ ಅಂದರೆ ಪ್ರತಿಮೆ, ಆಮೇಲೆ ಪ್ರತಿಮೆ ಅಂದರೂ ಒಂದೇ, ಪ್ರತೀಕ ಅಂದರೂ ಒಂದೇ. ಆಮೇಲೆ ನಾವೆಲ್ಲ ಪ್ರತೀಕವನ್ನು ಪ್ರತಿಮೆಯನ್ನು ಅವಲಂಬಿಸಿ ಭಕ್ತಿಯನ್ನು ಪೂಜೆಯನ್ನು ಮಾಡುವವರು. ಹಾಗಾಗಿ ನಾವೆಲ್ಲ ಪ್ರತೀಕಾಲಂಬನರು. ದೇವತೆಗಳು ಬ್ರಹ್ಮದೇವರಿಂದ ಹಿಡಿದು ಇನ್ನೆಲ್ಲ ದೇವತೆಗಳೇನಿದ್ದಾರೆ ಅವರೆಲ್ಲ ಅಪ್ರತೀಕಾಲಂಬನರು. ಅವರಿಗೆ ಪ್ರತಿಮೆಯೇ ಬೇಕಾಗಿಲ್ಲ, ಕಂಡ ಸ್ಥಳಗಳಲ್ಲಿ ಅವರು ದೇವರನ್ನು ಚಿಂತನೆ ಮಾಡ್ತಾರೆ, ಅಪ್ರತೀಕಾಲಂಬನರು. ಹೀಗಿರುವಾಗ ಈ ಅಪ್ರತೀಕಾಲಂಬನರಲ್ಲಿ ಮತ್ತೆ ಅನೇಕ ಭಾಗ ಇದೆ. ಭಾಳ ಚೆನ್ನಾಗಿ ನಮ್ಮ ಸಿದ್ಧಾಂತ ಎಷ್ಟು ತಾರತಮ್ಯವನ್ನು ಹೇಳ್ತಾ ಹೋಗುತ್ತೆ. ಈ ಪ್ರತೀಕಾಲಂಬನರಲ್ಲಿ ಮತ್ತೆ ಅನೇಕ ಭಾಗ ಇದೆ. ಅಪ್ರತೀಕಾಲಂಬನರಲ್ಲಿ ಭಾಳ ಚೆನ್ನಾಗಿ ಹೇಳ್ತಾ, ಈ ಅಪ್ರತೀಕಾಲಂಬನರಲ್ಲಿ ಉತ್ತಮ ಅಪ್ರತೀಕಾಲಂಬನರು, ಮಧ್ಯಮ ಅಪ್ರತೀಕಾಲಂಬನರು, ಅಧಮ ಅಪ್ರತೀಕಾಲಂಬನರು ಎನ್ನುವುದಾಗಿ ಮತ್ತು ಅವರಲ್ಲೇ ತಾರತಮ್ಯ ಮಾಡ್ತಾರೆ. ನೋಡಿ, ಅಂದಮೇಲೆ ನಾವೆಲ್ಲ ಎಲ್ಲಿ ಬರ್ತೀವಿ? ಅಪ್ರತೀಕಾಲಂಬನ ದೇವತೆಗಳಲ್ಲೇ ಇಷ್ಟು ಭಾಗ ಇರುವಾಗ ಇನ್ನು ನಾವೆಲ್ಲ ಯಾವಾಗೋ ಒಮ್ಮೆ ಭಕ್ತಿ ಬರ್ತದೆ. ಒಂದು ತಾಸು ದೇವ್ರ ಮುಂದೆ ಕೂಡ್ತೀವಿ ಅಂದರೆ ಒಂದು 5 ನಿಮಿಷ ಭಕ್ತಿ ಬಂದರೆ ಹೆಚ್ಚೆಚ್ಚು ನಮಗೆ. ಇಂಥದ್ದು ನಮಗೆಲ್ಲ ದೇವ್ರಿನ್ನ ನಡಿ ಆಯಿತು, ಭಾಳ ಒದ್ದಾಡ್ಲಿಕ್ಕತ್ತಾನ, ಭಾಳ ವರ್ಷದಿಂದ ನಡೀಪ ಅಂತ ದೊಪ್ತಾನೆ ಇಷ್ಟು ಬಿಟ್ರೆ ನಮಗೇನು ಖರೆ ನಾವು ಮೋಕ್ಷ ಕೊಡೋ ಯೋಗ್ಯತೆಯೇ ಇಲ್ಲ ನಮಗೆ. ಸರಿ ಇರಲಿ. ಅಂತೂ ಈಗ ಆ ಅಪ್ರತೀಕಾಲಂಬನರಲ್ಲಿ ಯಾರು ಉತ್ತಮ ಅಪ್ರತೀಕಾಲಂಬನರು, ಬ್ರಹ್ಮದೇವರು, ವಾಯುದೇವರು, ಪರಶುಕ್ಲತ್ರಯರು ಮಾತ್ರ ಅವರು ಮೋಕ್ಷದಲ್ಲಿ ಅನಂತವಾದ ಸುಖವನ್ನು ಅನುಭವಿಸ್ತಾರೆ. ಈ ಮಧ್ಯಮ ಅಪ್ರತೀಕಾಲಂಬನರಿದ್ದಾರಲ್ಲ ಅವರೆಲ್ಲ ದೇವತೆಗಳು, ಎಲ್ಲ ದೇವತೆಗಳು ಮಧ್ಯಮ ಅಪ್ರತೀಕಾಲಂಬನರು. ಅವರಿಗೆ ಬ್ರಹ್ಮವಾಯುಗಳಿಗಿಂತ ಕಡಿಮೆ ಮತ್ತು ಸುಖ ಇದೆ ಮೋಕ್ಷದಲ್ಲಿ. ಈ ಕೊನೆಯ ಅಪ್ರತೀಕಾಲಂಬನರಿದ್ದಾರಲ್ಲ ಅವರೆಲ್ಲ ಋಷಿಮುನಿಗಳು, ಅವರಿಗೆ ದೇವತೆಗಳಿಗಿಂತ ಕಡಿಮೆ ಸುಖ ಇದೆ ಮೋಕ್ಷದಲ್ಲಿ ಎನ್ನುವುದಾಗಿ ಅವರ ತಾರತಮ್ಯವನ್ನು ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಇದು ಒಂದು. ಇನ್ನು ನಾವೇನು ಪ್ರತೀಕಾಲಂಬನರಿದ್ದೀವಿ, ಆ ಪ್ರತೀಕಾಲಂಬನರಾದ ನಮ್ಮಲ್ಲಂತೂ ಅನೇಕ ವಿಭಾಗಗಳಿದೆ. ನಾವೆಲ್ಲ ಸುಮ್ಮನೆ ಮೋಕ್ಷಕ್ಕೆ ಹೋಗಬೇಕು ಅಂದ್ರೆ ಹೋಗ್ತೀವಿ ಅಷ್ಟೇ. ನಮಗೇನು ಭಾಳ ಆನಂದ ಇರೋದಿಲ್ಲ. ಫ್ಯಾನ್ ಕೆಳಗೆ ಕೂತೀವಿ ಅಂದ್ರೆ ಕೂತಿರ್ತೀವಿ ಇಟ್ಟೆ, AC ಕೆಳಗೆ ಕೂತೀವಿ ಅಂದ್ರೆ ಕೂತಿರ್ತೀವಿ ಇಟ್ಟೆ. ಹಂಗಿದ್ದಂಗೆ ಮೋಕ್ಷದೊಳಗೆ ಆನಂದ ಅಂದರೆ ಕೇವಲ ತೃಣ ಮಾತ್ರದಷ್ಟೇ ಆನಂದ ಇರ್ತದೆ. ಆದರೆ ಆ ಆನಂದ ನಮಗೆ ಪರಿಪೂರ್ಣವಾಗಿ ಇರ್ತದೆ. ಇನ್ನೊಬ್ಬರ ಆನಂದವನ್ನು ನೋಡಿ ಹೊಟ್ಟೆ ಉರ್ಕೊಳ್ಳುವುದಾಗಲಿ, ಅಯ್ಯೋ ಆನಂದ ಕಡಿಮೆ ಇದೆ ಎನ್ನುವ ದುಃಖವಾಗಲಿ ನಮಗೆ ಎಂದೆಂದಿಗೂ ಆಗೋದಿಲ್ಲ. ನಮಗಿರುವ ಆನಂದ ಅಷ್ಟು ಪರಿಪೂರ್ಣವಾಗಿರ್ತದೆ ಎನ್ನುವುದಾಗಿ ಮತ್ತೊಂದು ಮಾತನ್ನು ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅನೇಕ ಮಾತಿದೆ. ಸರಿ, ಇನ್ನು ಇದರ ಬಗ್ಗೆ ಮತ್ತೊಂದು ಮಾತನ್ನು ಭಾಗವತ ನಮಗೆ ಹೇಳುವುದಕ್ಕೆ ಆರಂಭಿಸುತ್ತೆ. ಕೇಳೋಣ. ಚೆನ್ನಾಗಿದೆ, ಸ್ವಲ್ಪ ಬೇಸರ ಬರ್ಬೋದು, ಚೆನ್ನಾಗಿದೆ, ಕೇಳೋಣ. ಏನಾಗುತ್ತೆಪ್ಪ ಅಂದರೆ, ಸರ್ವ ದುಃಖ ನಯತ್ರ ಶೋಕೋ ನಜರಾನ ಮೃತ್ಯು. ಇನ್ನು ಸ್ವರ್ಗದವರೆಗೆ ನಾವೆಲ್ಲರೂ ಹೋಗಿ ಬರ್ತಿರ್ತೀವಿ. ಸ್ವರ್ಗಲೋಕವಾದ ಮೇಲೆ ಮಹಃ ಜನಃ ತಪಃ ಸತ್ಯಂ ಎನ್ನುವುದಾಗಿ 4 ಲೋಕಗಳಿದೆ. ಈ ಸತ್ಯಲೋಕವಾದ ಮೇಲೆ ಮೋಕ್ಷ ಹೀಗಿದೆ. ಸರಿ, ಅಂತೂ ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಎನ್ನುವ 4 ಲೋಕಗಳು ಸ್ವರ್ಗಲೋಕದ ಮೇಲೆ ಇದೆ. ನಾವೆಲ್ಲ ಪ್ರತಿ ಬಾರಿ ಮರಣವನ್ನು ಹೊಂದಿದಾಗ ಸ್ವರ್ಗದವರೆಗೆ ಹೋಗಿ ಮಾತ್ರ ನಾವು ಬರಲಿಕ್ಕೆ ಸಾಧ್ಯ. ಸ್ವರ್ಗದ ಮೇಲೆ ನಮಗೆ ಯಾರಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಯಾರು ಅಪರೋಕ್ಷ ಜ್ಞಾನಿಗಳಾಗ್ಯಾರೋ, ಪ್ರಾರಬ್ಧ ಕರ್ಮ ಮುಗಿದಿದೆ, ಆದರೆ ಇನ್ನೂ ಬ್ರಹ್ಮದೇವರಿಗೆ 100 ವರ್ಷ ಆಗಿಲ್ಲ. ಪ್ರಾರಬ್ಧ ಕರ್ಮ ಮುಗಿದಿದೆ, ಹಾಗಾಗಿ ಭೂಮಿಯ ಮೇಲೆ ಇರುವ ಹಾಗಿಲ್ಲ.
ಅಪರೋಕ್ಷ ಜ್ಞಾನವಾಗಿದೆ, ಪ್ರಾರಬ್ಧ ಕರ್ಮ ಮುಗಿದಿದೆ, ಭೂಮಿಯ ಮೇಲೆ ಇರುವ ಹಾಗಿಲ್ಲ. ಬ್ರಹ್ಮದೇವರಿಗೆ ಇನ್ನೂ 100 ವರ್ಷ ಆಗಿಲ್ಲ, ಹಾಗಾಗಿ ಮೋಕ್ಷಕ್ಕೆ ಹೋಗುವ ಹಾಗಿಲ್ಲ. ಹೋದರೆ ಬ್ರಹ್ಮದೇವ್ರ ಜೊತೆಗೆ ಹೋಗ್ಬೇಕು ಅಷ್ಟೇ, ನಮಗೆ ಸಪ್ರೇಟಾಗಿ ಬಾಗಿಲು ತೆಗೆಯೋದಿಲ್ಲ. ಅಂದಮೇಲೆ ಹೋದರೆ ಬ್ರಹ್ಮದೇವ್ರ ಜೊತೆ ಹೋಗ್ಬೇಕು. ಬ್ರಹ್ಮದೇವರಿಗೆ ಇನ್ನೂ 100 ವರ್ಷ ಆಗಿಲ್ಲ. ಹೋಗಲಿ, ಅಲ್ಲಿವರೆಗೆ ಭೂಮಿ ಮೇಲೆ ಆರಾಮ್ ಜಿಲೇಬಿ ಜಾಂಗೀರ್ ತಿಂತಾ ಇರೋಣ ಅಂದ್ರೆ ಪ್ರಾರಬ್ಧ ಕರ್ಮ ಮುಗಿದು ಹೋಗ್ಬಿಟ್ಟದ. ಅಂದಮೇಲೆ ಭೂಮಿ ಮೇಲೆ ಇರೋ ಹಂಗಿಲ್ಲ. ಅಂದಮೇಲೆ ಏನು ಮಾಡ್ಬೇಕು? ನಮ್ಮನ್ನೆಲ್ಲ ಏನು ಮಾಡ್ತಾನೆ ದೇವರು? ಕರ್ಕೊಂಡು ಹೋಗಿ, ಅಪರೋಕ್ಷ ಜ್ಞಾನ ಆಗಿರ್ತದೆ ನಮಗೂ ಎಲ್ಲರಿಗೆ, ಕರ್ಕೊಂಡು ಹೋಗಿ ನಮ್ಮನ್ನು ಈ 4 ಲೋಕಗಳಲ್ಲಿ ಕೂಡಿಸ್ತಾನೆ. ಎಲ್ಲೆಲ್ಲಿ? ಮಹರ್ಲೋಕ, ಸ್ವರ್ಗದ ಮೇಲಿರುವ ಮಹಃ ಜನಃ ತಪಃ ಸತ್ಯಂ ಎನ್ನುವ 4 ಲೋಕಗಳಲ್ಲಿ ನಮ್ಮನ್ನು ಕೂಡಿಸ್ತಾನೆ ದೇವರು. ಕೂಡಿಸಿದಾಗ ಇಲ್ಲಿ ಮಹರ್ಲೋಕದಲ್ಲಿರುವವರಿಗೆ ಬಹಳ ಸಾಧನೆ. ಮತ್ತೊಂದು ವಿಶೇಷ ಇದೆ. ಈ ಲೋಕಗಳಲ್ಲಿ ಏನು ಕೂತ್ಕೊಳ್ತಾರೋ ಮಹಃ ಜನಃ ತಪಃ ಸತ್ಯಂ, ಇಲ್ಲಿ ಕೂತು ಏನು ಮಾಡ್ತಾರೆ ಇವರು ಎಂದರೆ ಮೋಕ್ಷದ ಆನಂದವನ್ನು ಅಭಿವೃದ್ಧಿಗೊಳಿಸುವುದಕ್ಕಾಗಿ, ಮೋಕ್ಷದಲ್ಲಿ ಆನಂದವನ್ನು ಹೆಚ್ಚು ಮಾಡಿಕೊಳ್ಳುವುದಕ್ಕಾಗಿ ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಅಂದಮೇಲೆ ಮಹರ್ಜನ ತಪೋ ಸತ್ಯಮ್ಮಲ್ಲಿ ಸಾಧನೆ ಇದೆ. ಯಾವುದಕ್ಕೆ ಸಾಧನೆ ಇದೆ? ಮೋಕ್ಷದ ಆನಂದವನ್ನು ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಸಾಧನೆ ಇದೆ. ಅಂದಮೇಲೆ ನಮಗೆ ಈಗೇನು ನಾವು ಸಾಧನೆ ಮಾಡ್ತೀವಲ್ಲ, ಏಕಾದಶಿ ಚಾತುರ್ಮಾಸ ಇಷ್ಟೆಲ್ಲ ಪುರಾಣ ಕೇಳೋದು, ಓದೋದು, ರಂಗೋಲಿ ಹಾಕೋದು, ಏಕಾದಶಿ ಮಾಡೋದು, ಇದೆಲ್ಲ ಯಾವುದಕ್ಕೆ ಸಾಧನೆ? ಪರೋಕ್ಷ ಜ್ಞಾನ ಬರಲಿ ಅನ್ನೋದಕ್ಕೆ ಸಾಧನೆ. ಸರಿಯಾಗಿ ಕೇಳಿಸ್ಕೊಳ್ರಿ. ಅಂದಮೇಲೆ ನಾವು ಇವತ್ತೆಲ್ಲ ಏನು ಧರ್ಮ ಮಾಡ್ಲಿಕ್ಕತ್ತೀವಿ? ವೈಶಾಖ ಮಾಸ, ಅದು ಇದು, ದಾನ, ತೀರ್ಥಯಾತ್ರೆ, ಶ್ರಾದ್ದ, ಆರಾಧನೆ, ಇದೆಲ್ಲ ಯಾಕೆ? ಈ ಸಾಧನೆಗಳು ಯಾಕೆ? ನನಗೆ ಪರೋಕ್ಷ ಜ್ಞಾನ ಬರಲಿ ಅಂತ ಈ ಸಾಧನೆ. ಪರೋಕ್ಷ ಜ್ಞಾನ ಅಂದ್ರೇನು? ಪರೋಕ್ಷ ಜ್ಞಾನ ಅಂದ್ರೇನು? ಗುರುಗಳ ಹತ್ರ ಕೂತ್ಕೊಂಡು ಎದುರಿಗೆ ಪುಸ್ತಕ ಇಟ್ಕೊಂಡು ಇದು ಅಸ್ಯ ವಾಕ್ಯಸ್ಯ ಅಯಂ ಅರ್ಥ, ಈ ವಾಕ್ಯಕ್ಕೆ ಇಷ್ಟರ್ಥ, ಈ ವಾಕ್ಯಕ್ಕೆ ಇಷ್ಟರ್ಥ ಅಂತ ಏನು ಜ್ಞಾನವನ್ನು ಪಡೆದಾಗ ಏನೊಂದು ಜ್ಞಾನ ಬರುತ್ತಲ್ಲ, ಇದನ್ನು ಪರೋಕ್ಷ ಜ್ಞಾನ ಅಂತ ಕರೀತಾರೆ. ಅಂದಮೇಲೆ ಈಗೇನು ನಾವು ಸಾಧನೆ ಮಾಡ್ತಾ ಇದ್ದೀವಿ, ಬೆಳಗ್ಗೆ ಬೇಗ ಹೇಳೋದು, ವೈಶಾಖ ಸ್ನಾನ ಮಾಡೋದು, ಇದೆಲ್ಲ ಯಾಕೆ? ಪರೋಕ್ಷ ಜ್ಞಾನ ಬರಲಿ ಅನ್ನೋದಕ್ಕೆ ಈ ಸಾಧನೆ. ಸ್ತ್ರೀಯರಿಗೂ ಅಷ್ಟೇ ಪರೋಕ್ಷ ಜ್ಞಾನವೇ. ಗುರುಗಳ ಮೂಲಕ ಕೇಳುವುದು, ಇದೇ ಪರೋಕ್ಷ ಜ್ಞಾನ. ಸ್ತ್ರೀಯರಿಗೆ ಪುಸ್ತಕ ಇಟ್ಕೊಂಡು ಓದುವ ಅಧಿಕಾರ ಇಲ್ಲ, ಹಾಗಾಗಿ ಅವ್ರಿಗೇನೋ ಗುರುಗಳಿಂದ ಮುಖತಃ ಕೇಳುವುದೇ ಪರೋಕ್ಷ ಜ್ಞಾನ ಅವರಿಗೆ. ಈ ಪರೋಕ್ಷ ಜ್ಞಾನದಲ್ಲಿ 2 ಇದೆ. ನೀವು ಕೇಳಿದ್ದಕ್ಕೆ ಹೇಳ್ತೀನಿ ಒಂದು ಮಾತು, ಬೇಸರ ಬರ್ತದೆ ಆದರೂ ಕೇಳಿಬಿಡೋಣ. ಈ ಪರೋಕ್ಷ ಜ್ಞಾನದಲ್ಲಿ 2. ಏನು ಪರೋಕ್ಷ ಜ್ಞಾನ ಅಂದರೆ ಏನಪ್ಪ ಎಂದರೆ, ಶ್ರವಣ ಮಾಡುವುದು ಪರೋಕ್ಷ ಜ್ಞಾನ, ಮನನ ಮಾಡುವುದು ಪರೋಕ್ಷ ಜ್ಞಾನ. ಸರಿನಾ? ಶ್ರವಣ ಮನನಗಳು ಪರೋಕ್ಷ ಜ್ಞಾನ ಎಂದು ಕರೆಯಲ್ಪಡ್ತದೆ. ಈ ಶ್ರವಣದಲ್ಲಿ 2 ಭಾಗ ಇದೆ. ಈ ಶ್ರವಣದಲ್ಲಿ 2 ಭಾಗ ಇದೆ. ಒಂದು, ಪುಸ್ತಕ ಇಟ್ಕೊಂಡು ಈ ವಾಕ್ಯಕ್ಕೆ ಈ ಅರ್ಥ ಅಂತೇನು ಕೇಳ್ತೀವಲ್ಲ, ಇದನ್ನು ಶ್ರವಣ ಅಂತ ಕರೀತಾರೆ. ಇದು ಪುರುಷರಿಗೆ. ಸ್ತ್ರೀಯರಿಗೆ ಶ್ರವಣ ಎಂದರೆ ಪುಸ್ತಕ ಇಟ್ಟುಕೊಳ್ಳದೆ ಗುರುಗಳ ಗಂಡನ ಬಾಯಿಯಿಂದ ಕೇಳೋದೇನಿದೆ ಧರ್ಮಗಳನ್ನು, ಇದು ಶ್ರವಣ. ಶ್ರವಣದಲ್ಲಿ 2 ವಿಧ ಅಂತ ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಹಾಗಾಗಿ ಶ್ರವಣದಲ್ಲಿ 2 ವಿಧ. ಒಂದು, ಪುಸ್ತಕ ಇಟ್ಕೊಂಡು ಓದೋದು ಶ್ರವಣ, ಪುಸ್ತಕ ಇಲ್ಲದೆ ಓದುವುದು ಶ್ರವಣ. ಅಂದರೆ ಶ್ರವಣದಿಂದ ಭಾಳ ಲಾಭ ಇಲ್ಲ. ಈಗ ಓದಿದೆ, ಪುಸ್ತಕ ಇಟ್ಕೊಂಡು ಕೂತೆ, ಆಚಾರ ಪಾಠ ಹೇಳಿದರು, ಈ ವಾಕ್ಯಕ್ಕೆ ಈ ಅರ್ಥಪ್ಪ, ಇಲ್ಲಿ ನೋಡಪ್ಪ, ಅಲ್ಲಿ ಬಂದದ, ಇಲ್ಲಿ ಬಂದ ಅಂತೆಲ್ಲ ಹೇಳಿದರು. ಆಯ್ತು, ಪಾಠ ಮುಗಿತು, ಮತ್ತು ನಾಳೆ ಮಾಡೋಣ ಅಂದರು. ಸರಿ ಆಯಿತು ಗುರುಗಳೇ ಅಂದರೆ ಪುಸ್ತಕ ಮುಚ್ಚಿಟ್ಬಿಟ್ಟೆ. ಗುರುಗಳು ಪುಸ್ತಕ ಮುಚ್ಚಿದ್ರು, ನಾನು ಪುಸ್ತಕ ಮುಚ್ಚಿದೆ. ಮತ್ತು ಗುರುಗಳು ನಾಳೆ ತೆಗೆದ್ರು, ನಾನು ನಾಳೆ ತೆಗಿತೀನಿ ಅಂತಾದರೆ ಈ ಶ್ರವಣ ಇದು ನಮಗೆ ಲಾಭವನ್ನು ಕೊಡುವುದಿಲ್ಲ. ಹೆಣ್ಮಕ್ಕಳು ಗುರುಗಳಿಂದ ಗಂಡನಿಂದ ಕೇಳಿದರು, ಆಯ್ತು ಇವತ್ತಿಟ್ಟು ಸಾಕು, ಹಸಿವಾಗ್ಯದ, ಊಟ ಮಾಡೋಣ ಅಂತಂದು ಗಂಡ ಮುಗಿಸಿದ, ಹೆಣ್ತಿನೋ ಸಾಕು ಬಿಡ್ರಿ ಅಂತ ಹೇಳಿಬಿಟ್ಬಿಟ್ಲು, ಅಷ್ಟೇ ಮುಗಿದೋಯ್ತು. ಕೇಳಿದ್ದನ್ನು ಆಮೇಲೆ ರಿಪೀಟ್ ಮಾಡದೇ ಇದ್ದರೆ ಆಗ ಆ ಶ್ರವಣ ಅದು ಏನೂ ಲಾಭವನ್ನು ತಂದು ಕೊಡೋದಿಲ್ಲ. ಅಂದಮೇಲೆ ಪುರುಷರಾಗಲಿ ಸ್ತ್ರೀಯರಾಗಲಿ, ಪುಸ್ತಕ ಇಟ್ಕೊಂಡು ಶ್ರವಣ ಮಾಡುವ ಪುರುಷರಾಗಲಿ, ಪುಸ್ತಕ ಇಲ್ಲದೆ ಶ್ರವಣ ಮಾಡುವ ಸ್ತ್ರೀಯರಾಗಲಿ, ಅದನ್ನು ಮನನ ಮಾಡಲಿಲ್ಲ ಎಂದಾದರೆ, 2ನೇ ಹಂತಕ್ಕೆ ಹೋಗಲಿಲ್ಲ, ಮನನವೆನ್ನುವ 2ನೇ ಹಂತಕ್ಕೆ ಹೋಗದೇ ಇದ್ದರೆ ಆಗ ಆ ಶ್ರವಣ ನಮಗೆ ಏನು ಅಪರೋಕ್ಷ ಜ್ಞಾನವೆನ್ನುವ ಲಾಭವನ್ನು, ಭಕ್ತಿ ಎನ್ನುವ ಲಾಭವನ್ನು ಉಂಟು ಮಾಡುವುದಿಲ್ಲ. ಆಮೇಲೆ ಪರೋಕ್ಷ ಜ್ಞಾನದ ಲಾಭಗಳೇನು? ಭಕ್ತಿ ಬರುವುದು, ಇದು ಲಾಭ. ಭಕ್ತಿ ಯಾವಾಗ ಬರ್ತದೆ?
ದೇವರ ಮಹಿಮೆಗಳು ನೆನಪಿದ್ದರೆ ಭಕ್ತಿ ಬರ್ತದೆ. ದೇವರ ಮಹಿಮಾ ನೆನಪಿರಲಿಲ್ಲ ಅಂದರೆ ನಮಗೆ ಭಕ್ತಿ ಬರುವುದಿಲ್ಲ. ಆಮೇಲೆ ಭಕ್ತಿ ಬರಬೇಕು, ಮನನ ಆಗಬೇಕು. ಹಾಗಾಗಿ ಆಗ ಅದು ಪರೋಕ್ಷ ಜ್ಞಾನದ ಲಾಭ. ಇದನ್ನೇ ಪ್ರಹ್ಲಾದರಾಜರು ಹೇಳುವಾಗ ಶ್ರವಣ ಮನನಕ್ಕಿಷ್ಟೇ ನಿಲ್ಲಿಸ್ಬೇಡ್ರಿಪ್ಪ. ಶ್ರವಣಂ ಕೀರ್ತನಂ ವಿಷ್ಣು. ಆಚಾರ್ಯ ನಮ್ಗೆ ಮನನ ಮಾಡಲಿಕ್ಕೆ ಆಗಲ್ಲ, ನಾವೇನು ಮಾಡೋದು? ನೀವು ಹೇಳಿರ್ತೀರಿ, ನಮ್ಗೆ ನೆನಪಿರ್ತದೆ, ಇಲ್ಲಿ ನೆನಪಿರ್ತದೆ, ಮನೆಗೆ ಹೋಗೋದ್ರೊಳಗೆ ನೆನಪು ಹೋಗ್ಬಿಡ್ತದೆ, ಮನನ ಮಾಡಲಿಕ್ಕೆ ಆಗಲ್ಲ. ಇದು ಸರಿನಾ ತಪ್ಪ ನಿರ್ಣಯ ಮಾಡಲಿಕ್ಕೆ ಆಗಲ್ಲ, ಏನು ಮಾಡೋದು? ಅದಕ್ಕೆ ಪ್ರಹ್ಲಾದರಾಜರಂದರು ವೇದಾಸದೇವರು ಭಾಗವತ 7ನೇ ಸ್ಕಂದೊಳಗೆ ಹೇಳಿದರು, ನಿನಗೆ ಮನನ ಮಾಡುವ ಯೋಗ್ಯತೆ ಇಲ್ಲ, ಬಿಟ್ಬಿಡು, ಮನನ ಮಾಡಲಿಕ್ಕೆ ಹೋಗ್ಬೇಡ. ಹಾಗಾದರೆ ಏನು ಮಾಡು? ನೀನು ಏನು ಕೇಳಿಯಲ್ಲಪ್ಪ ಅದನ್ನು ನೀನು ಇನ್ನೊಬ್ಬರಿಗೆ ಹೇಳು, ಇಷ್ಟು ಸಾಕು. ಶ್ರವಣಂ ಕೀರ್ತನಂ ವಿಷ್ಣು. ನೋಡಿ ಎಷ್ಟು ವಿಚಿತ್ರ ಇದೆ. ನೀವು ನವವಿಧ ಭಕ್ತಿ ಕೇಳಿರಲಿಲ್ಲ ಪ್ರಹ್ಲಾದರಾಜರು ಹೇಳಿದ್ದು, ಅಲ್ಲಿ ಮನನವನ್ನು ಪ್ರಹ್ಲಾದರಾಜರು ಹೇಳಲೇ ಇಲ್ಲ. ಶ್ರವಣಂ ಕೀರ್ತನಂ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಆತ್ಮಸಖ್ಯಂ ನಿವೇದನಂ 9 ಹೇಳ. ಇದ್ರೊಳಗೆ ಮನನ ಬರಲಿಲ್ಲ. ಯಾಕೆ ಬರಲಿಲ್ಲ ಮನನ? ಟಿಪ್ಪಣಿಕಾರ ಬರೀತಾರೆ. ಏನಾಗಿದೆ ಮನನ ಎಂದರೇನು? ಮನನ ಅಂದರೆ ಏನಪ್ಪ? ಶಬ್ದ ಕೇಳಿವಚಾರೆ. ಮನನ ಅಂದರೆ ಏನು? ಮನನ ಎಂದರೆ ಆಚಾರ್ಯ ಏನು ಪಾಠ ಹೇಳ್ತಾರೆ, ಗಂಡ ಏನು ಪಾಠ ಹೇಳ್ತಾನೆ, ಹೇಳಿದ ಮೇಲೆ ಅದನ್ನು ಕೂತ್ಕೊಂಡು ನನ್ನ ಗಂಡ ನಮ್ಮ ಆಚಾರ್ಯ ಹೇಳಿದ್ದು ಸರಿನಾ ತಪ್ಪ ಅಂತ ಚಿಂತನೆ ಮಾಡ್ತಾ, ಅಯ್ಯೋ ಅವತ್ತು ಆಚಾರ ಹಂಗೆ ಹೇಳಿದರು, ಇವತ್ತು ಈ ಆಚಾರ ಹಿಂಗೆ ಹೇಳಿಕತ್ತರ, ಯಾವುದು ಸರಿ ಎನ್ನುವ ಪ್ರಶ್ನೆ ಮಾಡಿಕೊಂಡು ಆಮೇಲೆ ಮತ್ತೆ ಉತ್ತಮರ ಹತ್ರ ಹೋಗಿ, ಸ್ವಾಮಿ ಅವತ್ತು ಹಂಗೆ ಕೇಳಿದ್ದೆ, ಇವತ್ತು ಹಿಂಗೆ ಕೇಳೀನಿ, ಇದರಲ್ಲಿ ಯಾವ್ದು ಸರಿ, ಯಾವುದು ಹೆಂಗೆ ಸರಿ ಅಂತ ಪ್ರಶ್ನೋತ್ತರಗಳನ್ನು ಮಾಡಿಕೊಳ್ಳೋದೇನದ, ಇದನ್ನು ಮನನ ಅಂತ ಕರೀತಾರೆ. ನಾ ಹೇಳಿದ ಅರ್ಥ ಆಗ್ತಾ ಇದೆಯಲ್ಲ? ಪ್ರಶ್ನೋತ್ತರಗಳನ್ನು ಮಾಡಿಕೊಂಡು ಹೆಚ್ಚೆಚ್ಚು ತಿಳ್ಕೊಳ್ಳೋದೇನದ, ಇದನ್ನು ಮನನ ಅಂತ ಕರೀತಾರೆ. ಈ ಮನನ ನಮ್ಮಂಥ ಸಾಮಾನ್ಯ ಜೀವರಾಶಿಗಳಿಗೆ ಸಾಧ್ಯವಿಲ್ಲ. ಹಾಗಾಗಿ ಪ್ರಹ್ಲಾದರಾಜರು ಏನು ಮಾಡಿದರು, ನಮ್ಮಂತಹ ಸಾಮಾನ್ಯ ಜೀವರಾಶಿಗಳಿಗೆ ಮನನವೂ ಆಗುವುದಿಲ್ಲ ಎಂದು ತಿಳಿದ ಅವರು ಏನು ಮಾಡಿದರು, ಮನನ ನೀವು ತೆಗೆದೇ ಬಿಡ್ರಿಪ್ಪ, ನೀವೇನು ಮಾಡಿರಿ, ಶ್ರವಣ ಮಾಡಿರಿ. ಶ್ರವಣದಲ್ಲಿ 2 ವಿಧ, ಪುಸ್ತಕ ಇಟ್ಕೊಂಡು ಓದೋದು ಒಂದು, ಪುಸ್ತಕ ಇಲ್ಲದೆ ಓದೋದು ಒಂದು. ಶ್ರವಣ ಮಾಡಿದ್ರೆ ಮಾಡಿದ ಮೇಲೆ ಇದ್ರ ಮೇಲೆ ಪ್ರಶ್ನೆ ಉತ್ತರ ಮಾಡಿಕೊಳ್ಳುವ ಯೋಗ್ಯತೆ ನಿಮಗಿಲ್ಲಲ್ಲ, ಬ್ಯಾಡ ಬಿಟ್ಬಿಡ್ರಿ. ಏನು ಮಾಡಿರಿ, ಬರೀ ಶ್ರವಣ ಮಾಡಿ ಕೂಡಬೇಡ್ರಿ. ಯಾರಿಗೆ ಪ್ರಶ್ನೋತ್ತರಗಳನ್ನು ಮಾಡಿಕೊಳ್ಳೋ ಯೋಗ್ಯತೆ ಇದೆ ಅವರು ಮನನಕ್ಕೆ ಹೋಗ್ತಾರೆ, ಆ ಲೈನಿಗೆ ಹೋಗ್ತಾರೆ. ನಿಮ್ಗೆ ಆ ಯೋಗ್ಯತೆ ಇಲ್ಲಲ್ಲ, ನೀವು ಆ ಲೈನಿಗೆ ಹೋಗ್ಬೇಡ್ರಿ. ನೀವು ಇನ್ನೊಂದು ಲೈನ್ ಹಿಡೀರಿ, ನಿಂತುಬೇಡ್ರಿ, ಅಲ್ಲಿಗೆ ನಿಂತಬೇಡ್ರಿ, ಶ್ರವಣಕ್ಕೆ ನಿಂತು ಬಿಡಬೇಡಿ. ನೀವು ಆ ಲೈನಿಗೆ ಹೋಗ್ರಿ. ಯಾವ ಲೈನು? ಕೀರ್ತನ. ನೀವೇನೇನು ಕೇಳಿರೋ ಅದನ್ನು ನಿಮ್ಮವರಿಗೆ ಹೇಳ್ರಿ. ಹೇಳಲಿಕ್ಕೆ ಬಂದೇ ಬರ್ತದೆ ನಮಗೆ, ಹೇಳ್ರಿ. ಸ್ಮರಣ ಮಾಡ್ಕೊರಿ. ನೀವೇ ಅದನ್ನು ಮೇಲೆ ನೀವೇನು ಪ್ರಶ್ನೋತ್ತರ ಮಾಡ್ಕೋಬೇಡ್ರಿ. ಆಚಾರ ಹೇಳಿದ ಸರಿನಾ ತಪ್ಪ ತಲೆ ಕೆಡಿಸ್ಕೋಬೇಡ್ರಿ, ನೀವೇ ಅದನ್ನು ಸ್ಮರಣೆ ಮಾಡಿಕೊಳ್ರಿ. 3ನೇದು ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ಅಂದಮೇಲೆ ಮನನ ಯಾರಿಗೆ ಆಗುವುದಿಲ್ಲ ಅವರಿಗೆ ಸಾಧನೆ ನಿಲ್ಲಬಾರದು ಎನ್ನುವುದಕ್ಕಾಗಿ ವೇದವ್ಯಾಸ ದೇವರು 8 ಉಪಾಯಗಳನ್ನು ನಮಗೆ ಹೇಳಿಕೊಟ್ಟಾರ. ಅಂದ್ರೆ ನಮ್ಮಂಥ ಜೀವರಾಶಿಗಳಿಗೆ ಮನನ ಆಗೋದಿಲ್ಲ. ಮನನ ಜ್ಞಾನಿಗಳಿಗೆ, ನಮ್ಮ ಗುರುಗಳಿಗೆ, ಸ್ವಾಮಿಗಳಿಗೆ, ದೊಡ್ಡವರಿಗೆ ಮನನ, ನಮ್ಮಂಥವ್ರಿಗೆ ಮನನ ಇಲ್ಲ. ಅಂದಮೇಲೆ ನಾವೇನು ಮಾಡೋದು ಸ್ವಾಮಿ? ಕೇಳೋದು ಕೊಡೋದು, ಇಷ್ಟೇನಾ ನಮ್ಮ ಕೆಲಸ ಅಂತ ಅನ್ಕೋಬೇಡ್ರಿ. ಬರೀ ಕೇಳಿ ಕೂತ್ರೆ ಏನು ಲಾಭ ಇಲ್ಲಪ್ಪ. ಅದಕ್ಕೆ ನೀವೆಲ್ಲ ಒಂದು ಕೆಲಸ ಮಾಡಿರಿ, ನೀವು ಇನ್ನೊಂದು ದಾರಿ ಹಿಡೀರಿ. ಏನು ದಾರಿ ಅದು? ಕೀರ್ತನ ಮಾಡಿರಿ, ಹೇಳ್ರಿ ಇನ್ನೊಬ್ಬರಿಗೆ. ನೀವು ಮೊದಲು ಅದನ್ನು ಸ್ಮರಣೆ ಮಾಡಿರಿ. ಕೀರ್ತನ, ಸ್ಮರಣ, ಪಾದಸೇವನ. ಜ್ಞಾನಿಗಳ ಗುರುಗಳ ಕಾಲು ಒತ್ತಿರಿ, ಅವ್ರಿಗೆ ಊಟಕ್ಕೆ ಹಾಕ್ರಿ, ಅವ್ರಿಗೆ ನೀರು ತಂದು ಬಡಿಸ್ರಿ, ಅವ್ರ ಬ್ಯಾಗ್ ಹಿಡ್ಕೋರಿ, ಅವ್ರಿಗೆ ಎಲ್ಲೇನು ಡ್ರಾಪ್ ಮಾಡಿರಿ. ಇದೇ ಪಾದಸೇವನ. ಪಾದಸೇವನ ಬರೀ ಕಾಲು ಒತ್ತೋದು ಇಷ್ಟೇ ಅಲ್ಲ, ಒಟ್ಟಾರೆ ಅವ್ರು ನಮ್ಮಿಂದ ಏನು ಸೇವಾ ಮಾಡ್ಲಿಕ್ಕೆ ಸಾಧ್ಯದ ಅದೆಲ್ಲ ಸೇವಾ ಮಾಡಿರಿ. ಇದನ್ನು ಯಾಕೆ ಮಾಡ್ಬೇಕು ನಾವು? ಆಚಾರ ಮನನ ಮಾಡ್ಬೇಕಲ್ರಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ. ಇದೆಲ್ಲ ಯಾಕೆ ರೀ ಮಾಡ್ಬೇಕು? ಶ್ರೀಮದ್ ಆಚಾರ ಅಂತ ನಿನಗೆ ಈಗ ಮನನ ಮಾಡುವ ಯೋಗ್ಯತೆ ಇಲ್ಲ, ಹೌದಿಲ್ಲಪ್ಪ? ನೀನು ನಿಂತು ಬಿಟ್ಟು ಅಂದ್ರೆ ನೀ ಹಾಳಾಗೋಗ್ಬಿಡ್ತಿ. ಅಂದಮೇಲೆ ಶ್ರವಣ ಮಾಡಿ ನಿಂತು ಬಿಟ್ಟರೆ ನೀ ಹಾಳಾಗೋಗ್ಬಿಡ್ತಿ. ಶ್ರವಣ ಮಾಡಿ ನಿಲ್ಲಬೇಡ, ಶ್ರವಣ ಮಾಡಿ ಈ ದಾರಿಯೊಳಗೆ ಹೋಗು. ಕೀರ್ತನ ಮಾಡು, ಸ್ಮರಣ ಮಾಡು, ಪಾದಸೇವನ ಮಾಡು, ಅರ್ಚನಾ ಮಾಡು, ಇದೆಲ್ಲ ಮಾಡು. ಇದೆಲ್ಲ ಏನು ಮಾಡ್ತೀವಿ? ಈ ಪುಣ್ಯ ಎಲ್ಲ ಏನು ಮಾಡ್ತದಪ್ಪ ಅಂದ್ರೆ ಇನ್ನೊಂದು 10 ಕೋಟಿಯೋ 1,00,000 ಕೋಟಿಯೋ ಜನ್ಮಗಳಾದ ಮೇಲೆ ನಿನಗೆ ಮನನ ಮಾಡುವ ಸಾಮರ್ಥ್ಯವನ್ನು ತಂದು ಕೊಡುತ್ತದೆ. ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳೋದು? ನಿಮಗೆ ಸರಳದ ವಿಷಯ, ಸರಳದ, ಸ್ವಲ್ಪ ಬೇಸರ ಬರ್ತದೆ ಇಷ್ಟು. ಅಂದಮೇಲೆ ಏನಾಯಿತು, ನನಗೆ ಪ್ರಶ್ನೋತ್ತರಗಳನ್ನು ಮಾಡಿಕೊಳ್ಳುವ ಅಧಿಕಾರ ಈಗಿಲ್ಲ, ಪುಣ್ಯ ಇಲ್ಲ, ಬುದ್ಧಿ ಅಷ್ಟು ಓಡಲ್ಲ. ಸರಿ, ಶ್ರವಣ ಮಾಡಿ ಕೂತು ಬಿಡ್ಬೇಡ, ಅದರಿಂದ ಏನು ಲಾಭ ಇಲ್ಲ. ನಿಂತು ನೀರದು, ಬರೀ ಶ್ರವಣ ಮಾಡುವುದು, ನಿಂತು ನೀರು, ಅದು ಕೊಳ್ತು ಹೋಗ್ಬಿಡ್ತದೆ, ಏನು ಲಾಭ ಇಲ್ಲ ಅದರಿಂದ. ಅಂದಮೇಲೆ ನೀ ಏನು ಮಾಡು,
ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ ಇದನ್ನು ಮಾಡು. ದಾಸ್ಯ, ಗುರುಗಳಿಗೆ ದಾಸನಾಗಿರೋ ಅವ್ರು ಏನು ಹೇಳ್ತಾರೆ ಅದಕ್ಕೆ ಕೇಳಂತೆ. ಅಂದಮೇಲೆ ಇವುಗಳನ್ನು ನೀನು ಮಾಡುವುದರಿಂದ ಏನಾಗ್ತದೆ? ಜನ್ಮ ಜನ್ಮಾಂತರದಲ್ಲಿ ನಿನಗೇನು ಸಿಗ್ತದೆ? ಕೋಟಿ ಜನ್ಮಗಳಾದ ಮೇಲೆ ಮನನ ಮಾಡುವ ಯೋಗ್ಯತೆ, ಅಧಿಕಾರ, ಬುದ್ಧಿಶಕ್ತಿ ನಿನಗೆ ಸಿಗುತ್ತದೆ. ಆಗ ನೀನು ಮನನ ಮಾಡು. ಮನನ ಮಾಡುವಾಗಲೂ ಇವುಗಳನ್ನು ಬಿಡೋದಿಲ್ಲ. ಆಯ್ತಪ್ಪ ನಾನು ಬರೀ ಓದ್ತೀನಿ, ನನ್ನಟ್ಟಿ ನಾನು ಒಂದು ಕಡೆ ಮೂಲೆ ಕೊಡ್ತೀನಿ, ಯಾರು ಪುಣ್ಯ ಬರಬಾಡ್ರಿ ಅಂತಿಲ್ಲ. ಎಂತೆಂಥ ಜ್ಞಾನಿಗಳು, ಜಯತೀರ್ಥರಂಥವ್ರು, ಪದ್ಮನಾಭ ತೀರ್ಥರಂಥವ್ರು, ಎಂತೆಂಥ ಜ್ಞಾನಿಗಳು ಬರೀ ಅವರೊಟ್ಟಿಗವರು ಓದ್ತಾ ಕೂತ್ಬಿಟ್ಟಿದ್ರೆ, ಅವರೊಟ್ಟಿಗವರು ಗ್ರಂಥವ ತಮ್ಮಟ್ಟಿ ತಾವು ಓದ್ತಾ ಕೂತ್ಬಿಟ್ಟಿದ್ರೆ ನಮಗೆಲ್ಲ ಹೆಂಗೆ ಸಿಗೋದು? ಅಂದಮೇಲೆ ಆಗ ಮನನವನ್ನೂ ಮಾಡಬೇಕು. ಅದರ ಜೊತೆಗೆ ನಿನಕ್ಕಿಂತ ಚಿಕ್ಕವರಿಗೆ ನೀನು ಕೀರ್ತನಾದಿಗಳನ್ನು ಅಂದರೆ ಹೇಳುವುದನ್ನು ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಅಂದಮೇಲೆ ಈಗ ಮನನ ಇಲ್ಲ ನಮಗೆ, ಬರೀ ಕೀರ್ತನಾದಿಗಳು, ಸ್ಮರಣಾದಿಗಳು, ಪಾದಸೇವನಾದಿಗಳು. ಆದರೆ ಮನನ ಮಾಡಿದ್ರೇ ಮೋಕ್ಷ, ಮನನ ಮಾಡದೇ ಇದ್ದರೆ ಮೋಕ್ಷ ಇಲ್ಲ. ಹಾಗಾಗಿ ಮನನವನ್ನು ಮಾಡಬೇಕು. ಅದನ್ನು ಮಾಡಬೇಕು ಅಂದರೆ ಈ ಎಲ್ಲ ಪುಣ್ಯ ಶೇಖರಣೆಯಾಗಿ ಒಂದು ಜನ್ಮದಲ್ಲಿ ಮನನ ಮಾಡುವ ಸೌಭಾಗ್ಯವನ್ನು ದೇವರು ನಮಗೆ ಕೊಡ್ತಾನೆ. ಅರ್ಥ ಆಯ್ತೇನ ಹೇಳಿ? ಅಂದಮೇಲೆ ಶ್ರವಣಾದಿ ಅದಕ್ಕೆ ಮತ್ತು ನಮ್ಮಂಥವರಿಗೋಸ್ಕರವೇ ಪ್ರಹ್ಲಾದರಾಜರು ಅಲ್ಲಿ 9 ವಿಧವಾದ ಭಕ್ತಿಯನ್ನು ಹೇಳಿದ್ದು, ಅಲ್ಲಿ ಮನನವನ್ನು ಹೇಳದೇ ಇದ್ದದ್ದಕ್ಕೂ ಇದೇ ಕಾರಣ ಎನ್ನುವುದಾಗಿ ನೆನ್ಪಿಟ್ಕೊಳ್ಳೋದು. ಅಂದಮೇಲೆ ನೀವೇನು ಪುರಾಣ ಕೇಳ್ತೀರಿ, ನೀವೇನು ಜ್ಞಾನಿಗಳ ಗುರುಗಳ ಸೇವಾ ಮಾಡ್ತೀರಿ, ಅಪ್ಪ ಅಮ್ಮನ ಸೇವಾ ಮಾಡಿರಿ, ಅತ್ತಿ ಮಾವನ ಸೇವಾ ಮಾಡಿರಿ, ಇದೆಲ್ಲ ನೀವು ನಿಷ್ಕಾಮವಾಗಿ ಮಾಡಿದರೆ ಇದೆಲ್ಲ ಎಲ್ಲಿ ಹೋಗಿ ಸೇರ್ತದೆ? ಮುಂದೆ ಮನನವನ್ನು ಮಾಡುವುದಕ್ಕೆ. ಮನನ ಅಂದ್ರೇನು? ಪರೋಕ್ಷ ಜ್ಞಾನ. ಆ ಪರೋಕ್ಷ ಜ್ಞಾನ ಬರುವುದಕ್ಕೆ ಇದೆಲ್ಲ ಕಾರಣವಾಗ್ತದೆ. ಮನನ ಮಾಡುವುದಕ್ಕೆ ಇದೆಲ್ಲ ಕಾರಣವಾಗ್ತದೆ ನೀವು ನಿಷ್ಕಾಮ ಮಾಡಿದರೆ. ನೀವು ಸಕಾಮ ಮಾಡಿದ್ರೆ, ನಿಮ್ಮ ಅಪ್ಪ ಅಮ್ಮನ ಸೇವಾ, ಅತ್ತಿ ಮಾವನ ಸೇವಾ, ಗುರುಗಳ ಸೇವಾ, ರಾಯರ ಸೇವಾ ನೀವೇನಾದರೂ ಸಕಾಮ ಮಾಡಿದ್ರೆ ಹೋಯ್ತು, ಮತ್ತು ಮುಗಿದೋಯ್ತು, ಮತ್ತು ಮನನ ಇನ್ನೂ ದೂರ ಹೋಯಿತು. ಅಂದಮೇಲೆ ಆದಷ್ಟು ಯಾವ ಕರ್ಮಗಳನ್ನು ಸಕಾಮವಾಗಿ ಮಾಡಬೇಡಿ ಅಂತ ಇದಕ್ಕೆ ಹೇಳೋದು. ಸರಿ, ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸರಿ, ಏನಾಯ್ತು ಈಗ? ಜೀವ ತಾನು ಇಲ್ಲಿ ಈಗೇನು ನಾವು ಸಾಧನೆ ಏನು ಮಾಡ್ತಾ ಇದ್ದೀವಿ, ಈ ಸಾಧನೆ ಯಾವುದನ್ನು ತಂದು ಕೊಡ್ತದೆ? ಪರೋಕ್ಷ ಜ್ಞಾನವನ್ನು. ಅಂದರೆ ಏನರ್ಥ? ಶ್ರವಣ ಮಾಡುವ ಸೌಭಾಗ್ಯವನ್ನು, ಶ್ರವಣಕ್ಕಿಂತ ಮುಖ್ಯವಾಗಿ ಮನನ ಮಾಡುವ ಸೌಭಾಗ್ಯವನ್ನು ನಮಗೆ ತಂದು ಕೊಡ್ತದೆ. ಈಗ ನಾವು ಮಾಡುವ ಎಲ್ಲ ವ್ರತ ಧರ್ಮಗಳು. ಶ್ರೀಮದಾಚಾರ್ಯ ಇದನ್ನು ಮಹಾಭಾರತ ತಾತ್ಪರ್ಯದೊಳಗೆ ಹೇಳ್ಕೊಡ್ತಾರೆ. ಶ್ರೀಮದಾಚಾರ್ಯ ಇದನ್ನು ಮಹಾಭಾರತ ತಾತ್ಪರ್ಯದೊಳಗೆ ಹೇಳಿದ್ದಾರೆ. ಅಂದಮೇಲೆ ಎಲ್ಲ ಕರ್ಮಗಳು ನಮ್ಮ ಪರೋಕ್ಷ ಜ್ಞಾನಕ್ಕೆ ಕಾರಣವಾಗುತ್ತವೆ. ನಿಷ್ಕಾಮವಾಗಿ ಮಾಡಿರಿ. ಅದಕ್ಕೆ ಇಲ್ಲಿಂದ ನೀವೇನು ಮಠಕ್ಕೆ ನಡ್ಕೊಂಡು ಹೋಗ್ತೀರಿ, ಗಾಡಿ ಮೇಲೆ ಹೋಗ್ತೀರಲ್ಲ, ಅದನ್ನು ಏನು ಯಾಕೆ ಹೊರಟು, ಬಿಸಿಲದ ಯಾಕೆ ಸುಮ್ಮನೆ ರಾಯರ ಸೇವಾಪ ಹೋಗೋದು ಅಂತನ್ರಿ ಹೊರತು ಏನು ಮಾಡೋದು, ಮನ್ಯಾಗ ಕೂತು ಬೇಸರ ಬರ್ತದೆ ಅದಕ್ಕೆ ಹೋಗ್ತೀನಿ ಅಂತ ಅನ್ಬೇಡ್ರಿ. ಅಂದಮೇಲೆ ಇಲ್ಲಿಂದ ಮಠಕ್ಕೆ ಹೋಗುವಾಗ ಏನು ಆಲೋಚನೆ ಇರಲಿ, ನಿಷ್ಕಾಮ. ಈಗ ನೀವು ಗಾಡಿ ಮೇಲೆ ಹೋಗ್ರಿ, ನಡ್ಕೋತ ಹೋಗ್ರಿ, ಅದು ಒಂದು ಯಾತ್ರಾ ಫಲ ಬರ್ತದೆ ನಿಮ್ಗೆ. ಅದು ಪರೋಕ್ಷ ಜ್ಞಾನಕ್ಕೆ ಕಾರಣ ಆಗ್ತದೆ. ಪರೋಕ್ಷ ಜ್ಞಾನ ಅಂದ್ರೆ ಅರ್ಥ ಆಯ್ತಲ್ಲ, ಮತ್ತೆ ಏನು ಹೇಳೋ ಅವಶ್ಯಕತೆ ಇಲ್ಲಲ್ಲ. ಪರೋಕ್ಷ ಜ್ಞಾನಕ್ಕೆ ಕಾರಣ ಆಗ್ತದೆ. ಯಾವಾಗ? ಯಾಕೋ ಈ ಬಿಸಿಲ್ದಾಗ ಹೊರಟಿ ಮನ್ಯಾಗ ಕೂಡಬಾರ್ದನ ಅಂತ ಯಾರಾದರೂ ಕೇಳಿದ್ರೆ, ರಾಯರದು ಇದ್ದಷ್ಟು ದಿವಸ ಹೋಗ್ಬಿಡೋಣ, ಆಮೇಲೆ ಆಗಲ್ಲ, ಕೈಕಾಲು ಮುರ್ಕೊಂಡು ಬಿದ್ದಾಗ ಅದೇ ಅದ ಮನೆ ಅಂತಂದ್ರೆ ಪರೋಕ್ಷ ಜ್ಞಾನ ಕಾರಣ ಆಗ್ತದೆ. ಇನ್ನೊಂದು ಕೋಟಿ ಲಕ್ಷ ಕೋಟಿ ಜನ್ಮ ಆದಮೇಲೆ ಮನನಕ್ಕೆ ಕಾರಣ ಆಗ್ತದೆ. ಮನ್ಯಾಗ ಕೂತ್ರೆ ಸುಮ್ಮನೆ ಎಲ್ಲರೂ ಬೈತಾರಪ್ಪ, ಸುಮ್ಮನೆ ಜಗಳ ಆಗ್ತಾವೆ, ಯಾಕೆ ಸುಮ್ಮನೆ ನಡಿ ಆರಾಮ ಒಂದು ತಾಸು ಹೋಗ್ತದೆ, ಅಷ್ಟೇ ಜಗಳ ಕಡಿಮೆ ಆಗ್ತದೆ ಅಂತ ನಾನು ಅಂತೀ ಬಾಯ್ಬಿಟ್ಟು ಎಂದರೆ ಆ ಯಾತ್ರಾ ಅದೇನದ ಮಠಕ್ಕೆ ಹೋಗೋದು, ಆ ಯಾತ್ರಾ ಅದು ಮತ್ತೆ ಸಂಸಾರಕ್ಕೆ ಕಾರಣವಾಗ್ತದೆ. ಜನ್ಮಾಂತರದಲ್ಲಿ ಒಳ್ಳೆ ಸೊಸಿ, ಒಳ್ಳೆ ಮಗ, ಒಳ್ಳೆ ಗಂಡ, ಒಳ್ಳೆ ಹೆಂಡತಿ ಸಿಗುವುದಕ್ಕೆ ಕಾರಣ ಆಗ್ತದೆ ಹೊರತು ಪರೋಕ್ಷ ಜ್ಞಾನಕ್ಕೆ ಕಾರಣ ಆಗುವುದಿಲ್ಲ. ಅಂದಮೇಲೆ ನಮ್ಮ ಮಾತೇನದಲ್ಲ, ಅದಕ್ಕೆ ದೇವರು ಭಾಳ ವಿಚಿತ್ರ ಇದೆ. ನಾವು ಈ ಮೂರನ್ನು ನಮ್ಮ ಸಾಧನೆಗಾಗಿ ಇಟ್ಬಿಟ್ಟ. ಮಾತು, ಮನಸ್ಸು, ದೇಹ. ಮಾತು, ಮನಸ್ಸು, ದೇಹ, ಕಾಯಿಕ, ವಾಚಿಕ, ಮಾನಸಿಕ. ಇದು ಮೂರನ್ನೇ ಮುಖ್ಯವಾಗಿ ನಮ್ಮ ಸಾಧನೆಗಾಗಿ ದೇವರು ಇಟ್ಬಿಟ್ಟ. ಇದನ್ನು ನಾವು ಹೆಂಗೆ ಬಳಸ್ತೀವಿ ಭಾಳ ವಿಚಿತ್ರದ್ರೆ. ಏನು ಯಾಕೆ ದೇವಸ್ಥಾನಕ್ಕೆ ಇಲ್ಲಪ್ಪ ಸುಮ್ಮ ಹಾಗೆ ವಾಕಿಂಗೂ ಆಗ್ತದೆ, ಅದಕ್ಕೆ ಹಾಗೆ ವಾಕಿಂಗೂ ಆಗ್ತದೆ, ಹಾಗೆ ಹೋಗಿ ಬಂದಂಗೂ ಆಗ್ತದೆ ನಡಿ ಅಂತಂತೀನಿ ನಾನು. ಅಂದಮೇಲೆ ನನ್ನ ಕಾಯದ ಏನು ಆ ಯಾತ್ರಾದ ಕಾಯಿಕವಾಗಿ ಏನು ಮಾಡ್ಲಿಕ್ಕತ್ತೀನಿ, ಇದನ್ನು ಏನಂತ ಮಾಡ್ಲಿಕ್ಕತ್ತೀನಿ ನಾನು? ವಾಕಿಂಗ್ ಅಂತ ತಿಳ್ಕೊಂಡು ಹಾಗೆ ಹೋದರೆ ವಾಕಿಂಗೂ ಆಗ್ತದೆ, ರಾಯರ ದರ್ಶನವೂ ಆಗ್ತದೆ, ಅದಕ್ಕೆ ಹೊಂಟೀನಿ. ಅಂದಮೇಲೆ ನನ್ನ ಕಾಯದಿಂದ ನಡೆಯುವ ಬರಬೇಕಾದ ಆ ಪುಣ್ಯ ಏನಿತ್ತೋ ಅದು ಏನಂತ ಆಗ್ಬಿಡ್ತು? ವಾಕಿಂಗ್ ಅಂತ ತಿಳ್ಕೊಂಡೆ ನಾನು ಹೊರತು ದೇವರ ಸೇವೆ ಅಂತ ತಿಳ್ಕೊಳ್ಳಿಲ್ಲ ನಾನು. ಅಂದಮೇಲೆ ಶಕ್ತಿ ಬಂತು ಇಷ್ಟೇ ದೇಹಕ್ಕೆ ಹೊರತು
ಪರೋಕ್ಷ ಜ್ಞಾನಕ್ಕೆ ಬೇಕಾದ ಏನೊಂದು ಪುಣ್ಯ ಬರಬೇಕಾಗಿತ್ತಲ್ಲ, ಬರ್ತಿತ್ತು, ಅದು ಹಾಳಾದ್ದು, ಆದರೆ ಅದು ಬರಲಿಲ್ಲ. ಅರ್ಥ ಆಯ್ತು ನಾನು ಹೇಳಿದ್ದು ನಿಮ್ಗೆ? ಪುಣ್ಯ ಬರ್ತದೆ, ಬಂದ ಪುಣ್ಯ ಅದು ಲೋಕದ ಸುಖಕ್ಕೆ ಕಾರಣವಾಗ್ತದೆ ಹೊರತು ಪರೋಕ್ಷ ಜ್ಞಾನ ಕಾರಣ ಆಗಲ್ಲ. ಕೋಟಿ ಕೋಟಿ ಜನ್ಮ ಆದರೂ ಮತ್ತು ನಾವು ಇದೇ ಲೆವೆಲಲ್ಲೇ ಹೀಗೇ ಇರ್ತೀವಿ. ಅಂದಮೇಲೆ ಕಾಯಿಕ, ವಾಚಿಕ, ಮಾನಸಿಕವಾಗಿ ಏನೇನು ಮಾಡ್ತೀವಲ್ಲ ಎಲ್ಲವನ್ನು ದೇವರ ಪೂಜೆ ಅಂತ ಮಾಡಿದರೆ ಆಗ ಅದು ಪರೋಕ್ಷ ಜ್ಞಾನಕ್ಕೆ ಕಾರಣವಾಗ್ತದೆ. ಅಂದಮೇಲೆ ಮಾತಾಡುವಾಗ ಬಹಳ ಎಚ್ಚರದಿಂದ ಮಾತಾಡಿ. ದಿವ್ಸಕ್ಕೆ ಒಂದು ಸಲ ಆದರೂ ಹಂಗನ್ರಿ, ನಮಗೆ ರೂಢಿ ಆಗಿಲ್ಲರಿ ಆಚಾರ, ಬಾಯಿಗೆ ಬಂದುಬಿಡ್ತದ್ರಿ ಆಚಾರ, ಏನು ಮಾಡೋದ್ರಿ? ಸರಿ, ಒಂದು ಮಾತಾದರೂ ಹಂಗೆ ಬರಲಿ ದಿವ್ಸಕ್ಕೆ. ಆಚಾರ ನಿಮಗೆ ಶೆಕೆ ಆಗ್ತಿರ್ತದೆ ಅದಕ್ಕೆ ಫ್ಯಾನ್ ಹಾಕಿವಿ ಅಂತ ಅನ್ಬೇಡ್ರಿ. ಆಚಾರ ವೈಶಾಖ ಮಾಸ ನಡೆದ, ನಿಮ್ಮ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಸೇವಾ ಇದು ಅಂತ ಫ್ಯಾನ್ ಹಾಕೀನಿ ಅಂತ ನೋಡಿ. ಬರಲ್ಲ, ಅಷ್ಟು ಬೇಗ ಬರಲ್ಲ, ನಮಗೆ ರೂಢಿ ಇಲ್ಲ. ನಾವು ಚಿಕ್ಕವರಿದ್ದಾಗಿಂದ ಹಂಗೆ ಬೆಳೆದು ಬಿಟ್ಟಿವಿ. ಒಮ್ಮೆಣ್ಣು ಮೇಲೆ ಬಾ ಅಂದ್ರೆ ಬರಲ್ಲ, ಅದು ಬೇಡ, ಬರೋದು ಬೇಡ. ಆದರೆ ನಮ್ಗೆ ಗೊತ್ತಿರಲಿ, ದಿವ್ಸಕ್ಕೆ ಒಂದು ಸೆಂಟೆನ್ಸ್ ಆದರೂ ನಮಗೆ ಹಂಗೆ ಬರಲಿ. ಕನಿಷ್ಠ ತಿಂಗಳಿಗೆ ಒಂದು 10 ಸೆಂಟೆನ್ಸ್ ಆದರೂ ಹಂಗೆ ನಮಗೆ ಬರಲಿ. ಅದರಿಂದ ಎಷ್ಟೋ ಪುಣ್ಯ ಶೇಖರಣೆ ಆಗ್ತಾ ಹೋಗುತ್ತೆ. ಹಂಗೆ ಮಾಡ್ಬೇಕು. ಸರಿ ಸರಿ ಅಂತೂ ಏನಾಯ್ತು, ಈಗ ಕಾಯಿಕ, ವಾಚಿಕ, ಮಾನಸಿಕವಾಗಿ ಮಾಡುವ ಎಲ್ಲ ಕರ್ಮಗಳನ್ನು ದೇವರಿಗೆ ನಾವು ಸಮರ್ಪಣೆ ಮಾಡ್ತಾ ಇರಬೇಕು. ಸರಿ, ಹೀಗಿರುವಾಗ ಇನ್ನು ನಾವು ಮಾಡುವ ಈಗೇನೇನು ಕಾರ್ಯಗಳವ ಇವೆಲ್ಲ ನಮ್ಮ ಪರೋಕ್ಷ ಜ್ಞಾನಕ್ಕೆ ಕಾರಣವಾಗ್ತದೆ. ಆ ಪರೋಕ್ಷ ಜ್ಞಾನ ಬಂತು, ನನಗೆ ಏನು ಎಲ್ಲ ಶಾಸ್ತ್ರಗಳೇ ನಂಗೆ ಗೊತ್ತದ ಅಂತ ಆದಾಗ ನಾವೇನೇನು ಕಾರ್ಯ ಮಾಡ್ತೀವಲ್ಲ ಆಗ ಆ ಪರೋಕ್ಷ ಜ್ಞಾನ ಬಂದ ಮೇಲೆ ಮಾಡುವ ಏನು ಕಾರ್ಯಗಳವ ಅದೆಲ್ಲ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುತ್ತದೆ. ಹೇಗೆ, ಎಷ್ಟು ವಿಚಿತ್ರ ಗೊತ್ತಿರಲಿ, ಸುಮ್ಮನೆ ಹೇಳ್ತೇನೆ ಒಂದು ಮಾತು. ಪರೋಕ್ಷ ಜ್ಞಾನದಿಂದ ನಾನು ಕಾರ್ಯಗಳನ್ನು ಮಾಡುವಾಗ ಅಪರೋಕ್ಷ ಜ್ಞಾನಕ್ಕೆ ಹೆಂಗೆ ಕಾರಣ ಆಗ್ತದದು ಗೊತ್ತಿರಲಿ. ಎಷ್ಟು ಪರಿಪಕ್ವ ಆಗಿರ್ತದೆ ನಮ್ಗೆ ಒಂದು ಗೊತ್ತಿರ್ಬೋದು. ಪರೋಕ್ಷ ಜ್ಞಾನ ಆದಮೇಲೆ ನಾನು ಏನೇನು ಕಾರ್ಯ ಮಾಡ್ತೀನಿ, ಅದು ಏಕಾದಶಿ ಇರ್ಬೋದು, ಯಾತ್ರಾ ಇರ್ಬೋದು, ಶ್ರಾದ್ದ ಇರ್ಬೋದು, ಬೇಕಾದಿರ್ಬೋದು, ಆಗ ಎಲ್ಲ ಕಾರ್ಯಗಳಲ್ಲಿಯೂ ಆದಿಯಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ ಪರಮಾತ್ಮನ ಪ್ರೇರಣೆಯ ಎಚ್ಚರ, ನೆನಪು ನಮಗೆ ಯಾವಾಗಲೂ ಬರ್ತಿರ್ತದೆ. ಹೀಗಾಗಿ ಆ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗ್ತದೆ. ಈಗ ನಾವು ಕೇಳಿವಿ, ನಮ್ಗೆ ಎಲ್ಲ ಕಾರ್ಯ ಮಾಡುವಾಗ ದೇವ್ರ ನೆನಪೇನು ಬರೋದೇ ಇಲ್ಲರಿ, ಭಾಳ ಬರೋದೇ ಇಲ್ಲರಿ, ಬರೋದಿಲ್ಲ. ಹಾಳಾದೇನು ವಿಚಿತ್ರದ ಅದ್ರ ಯಾಪ ತಿಳಿಬೇಡ್ರಿ. ನಮ್ಮಪ್ಪನ ಧೋತ್ರ ಒಂದಿತ್ತು, ನಮ್ಮಮ್ಮನ ಸೀರೆ ಒಂದಿತ್ತು. ನಂಗೆ ನಮ್ಮಪ್ಪ ಅಮ್ಮ ನೆನಪಾದಾಗೆಲ್ಲ ಆ ಸೀರೆನೂ ಆ ಧೋತ್ರನೂ ಉಟ್ಕೋತೀನಿ. ಆಗ ನಮ್ಮಪ್ಪಂದ್ರಿ ಧೋತ್ರ ಇದು, ನಮ್ಮಮ್ಮಂದ್ರಿ ಸೀರೆ ಇದು ಅಂತಂತೀನಿ ನಾನು. ಅಂದ್ರೆ ಎಷ್ಟು ವಿಚಿತ್ರದ ದೇವರು ಅಂದ್ರೆ, ನಮ್ಮಪ್ಪ ಅಮ್ಮ ನೆನಪು ನನಗೆ ಮಾಡಿ ಕೊಡ್ತಾನೆ, ಅವ್ರು ಸಂತೋಷ, ಅವರಿಂದ ನಾನು ಸಂತೋಷ ಪಡ್ಲಿಕ್ಕೆ ಅವರು ಬಟ್ಟೆ ಆಭರಣ ದಿಟ್ಟಾನ. ಆದ್ರೆ ದೇವರ ನೆನಪು ಬರಲಿಕ್ಕೆ ನಮಗೆ ಅಂಥ ಯಾವ ವಸ್ತುವನ್ನು ದೇವರು ಎದುರಿಗೆ ಹೊರಗಿಟ್ಟೇ ಇಲ್ಲ. ಹಾಳಾದ ಬಟ್ಟೆ ಆಭರಣ ಹೆಂಗಿಟ್ಟಾನ ಮನೆ, ನಮ್ಮಪ್ಪ ಭಾಳ ಕಷ್ಟಪಟ್ಟು ಕಟ್ಟೇನ್ರಿ ಆಚಾರ ಅಂದಮೇಲೆ ಹೊರಗೆ ನಮ್ಮ ತಂದೆ ತಾಯಿಯ ಸ್ಮರಣೆ ಬರೋದಕ್ಕೆ ನೂರಾರು ಸಾವಿರಾರು ವಸ್ತುಗಳನ್ನು ಇಟ್ಟಾನ, ನನ್ನ ಕಣ್ಣು ಎದುರಿಗೆ ಇಟ್ಟಾನ. ಹಂಗೆ ದೇವರ ಸ್ಮರಣೆ ಬರಲಿಕ್ಕೆ ನನಗೆ ದೇವರು ಎಲ್ಲೂ ಹಿಂಗೆ ಏನು ಕಾಣಿಸ್ತಾನೆ ಇಲ್ಲ, ನನಗೆ ಯಾವುದು ತೋರಿಸ್ತಾನೆ ಇಲ್ಲವ. ನಾನು ಹೇಳಿದ ಅರ್ಥ ಆಯ್ತಲ್ಲ, ನಾನಾಗೇ ಒಳಗಿದ್ದ ದೇವರನ್ನು ಹುಡುಕ್ಬೇಕೇ ಹೊರತು ಹೊರಗೆ ಹಿಂಗೆ ಎಲ್ಲೂ ಹಿಂಗೆ ದೇವ್ರು ಏನು ಗೊತ್ತಾ, ಮನೆ ನಮ್ಮ ಅಪ್ಪನ ಸ್ಮರಣೆ ಬಂದೇ ಬಿಡ್ತು. ನಮ್ಮಪ್ಪ ಕಟ್ಟ್ಯಾನ್ರಿ ಬಂಗಾರದ ಆಭರಣ, ನಮ್ಮಮ್ಮಂದ್ರಿ ಅಂದಮೇಲೆ ಅವುಗಳನ್ನು ನೋಡಿದ ಕೂಡಲೇ ಹೆಂಗೆ ತಂದೆ ತಾಯಿಯ ಸ್ಮರಣೆ ಬರ್ತದೆ, ಅಳಿಯ ಮಾವನ ಸ್ಮರಣೆ ಬರ್ತದೆ, ಹಂಗೆ ದೇವರ ಸ್ಮರಣೆ ನಮಗೆ ಬರೋ ಹಂಗೆ ದೇವರು ಯಾವ ವಸ್ತುಗಳನ್ನು ತಾನು ನಮಗೆ ಕಾಣುವಂತೆ ಮಾಡುತ್ತಿಲ್ಲ. ಹೀಗಾಗಿ ನಮಗೆ ಲೌಕಿಕ ವಿಷಯಗಳನ್ನು ನೋಡಿದಾಗ ದೇವರ ಸ್ಮರಣೆ ಬರೋದಿಲ್ಲ. ಅದು ಬರಬೇಕು ಅಂದರೆ ಒಂದು ಸ್ವಲ್ಪ ಆದರೂ ಶಾಸ್ತ್ರದ ಪರಿಚಯ ಇದ್ದರೆ ಮಾತ್ರ ಬರಲಿಕ್ಕೆ ಸಾಧ್ಯ. ಅದೂ ಯಾವಾಗೋ ಒಮ್ಮೆ ಬರ್ತದೆ. ನಮಗೆಲ್ಲ ಸ್ವಲ್ಪ ಶಾಸ್ತ್ರದ ಪರಿಚಯ ಅದಿಲ್ಲ. ಈಗ ದೇವರನ್ನು ನಾನು ದೋಷಪೂರ್ಣ ಅಂತಂದರೆ ನೀವೆಲ್ಲ ಎದ್ದು ಬೈತಿರಿಲ್ಲ, ಅಂದಮೇಲೆ ಅಷ್ಟು ಶಾಸ್ತ್ರದ ಜ್ಞಾನ ಅದೇ ಅದ ನಮಗೆ. ಅಂದಮೇಲೆ ಇಷ್ಟು ಶಾಸ್ತ್ರದ ಜ್ಞಾನ ನಮಗಿದ್ದಾಗಲೂ ನಮಗೆ ದೇವರ ಸ್ಮರಣೆ ಯಾವಾಗಲೂ ಬರುವುದಿಲ್ಲ. ಅಂದಮೇಲೆ ಅದು ಆಗಬೇಕಾದ್ರೆ ಏನಾಗಬೇಕು, ಪರೋಕ್ಷ ಜ್ಞಾನ ಪೂರ್ಣವಾಗಿ ನಮಗೆ ಬರಬೇಕು. ಪರೋಕ್ಷ ಜ್ಞಾನ ಎಷ್ಟೆಷ್ಟು ಹೆಚ್ಚಾಗ್ತಾ ಹೋಗ್ತದೆ. ಪರೋಕ್ಷ ಜ್ಞಾನ ಅಂದ್ರೇನು? ಮನನ ಮಾಡೋದು, ವಾಕ್ಯಗಳ ಅರ್ಥವನ್ನು ನೋಡಿ ತಿಳ್ಕೊಳ್ಳೋದು, ಗಂಡನ ಕಡೆಯಿಂದ ಕೇಳಿ ತಿಳ್ಕೊಳ್ಳೋದು. ಈ ಪರೋಕ್ಷ ಜ್ಞಾನ ಎಷ್ಟೆಷ್ಟು ಹೆಚ್ಚಾಗ್ತದೆ ಅಷ್ಟಷ್ಟು ನನಗೆ ಕಾರ್ಯಗಳನ್ನು ಮಾಡುವಾಗ ದೇವರ ಸ್ಮರಣೆ, ದೇವರ ಪ್ರೇರಣೆ ಯಾವಾಗಲೂ ಬರ್ತಾ ಹೋಗ್ತದೆ.
ಅದು ಎಷ್ಟೆಷ್ಟು ಹೆಚ್ಚೆಚ್ಚು ಬರ್ತದೆ ನೋಡ್ರಿ, ಅಷ್ಟಷ್ಟು ನಿಷ್ಕಾಮವಾಗಿ ಬಂದರೆ ಅದು ಅಷ್ಟಷ್ಟು ಏನಾಗ್ತದೆ, ಅಪರೋಕ್ಷ ಜ್ಞಾನ ಬೇಗ ಆಗೋದಕ್ಕೆ ಸಹಾಯ ಮಾಡುತ್ತದೆ, ಸಾಧ್ಯವಾಗುತ್ತದೆ. ಆಮೇಲೆ ಯಾವ ಹಂತದಲ್ಲಿ ನಾವಿದ್ದೀವಿ ನೋಡ್ರಿ, ನಾವೆಲ್ಲ ಇನ್ನೂ ಕೇವಲ ಶ್ರವಣ ಎನ್ನುವ ಹಂತದಲ್ಲಿದ್ದೀವಿ. ಕೀರ್ತನ ಎನ್ನುವ ಹಂತಕ್ಕೆ ಹೋಗೇ ಇಲ್ಲ ಇನ್ನೂ. ಕೀರ್ತನ, ಸ್ಮರಣ, ಪಾದಸೇವನ ಇವೆಲ್ಲ ಆಗಿ ಆಮೇಲೆ ಮನನ. ಆ ಮನನವಾದ ಮೇಲೆ ನಮಗೆ ಶಿಷ್ಯರು ಸಿಗಬೇಕು, ಅವ್ರಿಗೆ ಹೇಳಬೇಕು. ಅವರು ನಮ್ಗೆ ಗೊತ್ತಾಗ್ಬೇಡ್ರಿ ಆಚಾರ ತಲೆ ತಿನ್ಬೇಡ್ರಿ ನೀವು ಅಂತ ಅನ್ನುವ ಶಿಷ್ಯರು ಸಿಕ್ಕಿದ್ರೇನು ಉಪಯೋಗ? ಎಲ್ಲೇ ಹೇಳ್ತಾನಿವ? ಆಮೇಲೆ ಸಾಧನೆ ಇಲ್ಲ, ಎಲ್ಲೋ ಕಾಡೊಳಗೆ ಹುಟ್ಟಿದ, ಏನು ಸಾಧನೆ ಇಲ್ಲ. ಪರೋಕ್ಷ ಜ್ಞಾನ ಬಂದ ಮೇಲೂ ಒಳ್ಳೆಯ ಮನೆ, ಗಂಡ ಹೆಂಡತಿ, ಕುಟುಂಬ, ಧರ್ಮ ಮಾಡುವ ಯೋಗ ಎಲ್ಲರೂ ಅಂಥವ್ರು ಸಿಕ್ಕರೆ ಆಗ ಅವನ ಅಪರೋಕ್ಷ ಜ್ಞಾನ ಸಾಧನೆ ಬೇಗ ಬೇಗ ಆಗ್ತಾ ಹೋಗ್ತದೆ. ಭಾಳ ಚಿತ್ರದ್ರಿ ಜೀವನ. ದೇವರು ಇನ್ನೆಲ್ಲ ಮಾಡ್ತಾನೆ, ಆದರೆ ಸಾಧನೆಯನ್ನು ಮಾತ್ರ ದೇವರು ಮಾಡಿಸೋದಿಲ್ಲ ಅಂದರೆ ಮಾಡಿಸೋದಿಲ್ಲ. ಸಾಧನೆ ಮಾಡಿಸೋದಿಲ್ಲ ದೇವರು, ಇನ್ನೆಲ್ಲ ಮಾಡಿಸ್ತಾನೆ, ಸಾಧನೆಯನ್ನು ಮಾತ್ರ ಮಾಡಿಸೋದಿಲ್ಲ. ಮಾಡಿಸುವಾಗಲೂ ಏನೋ ಒಂದಲ್ಲಿ ತಂದು ಇಟ್ಬಿಡ್ತಾನೆ, ನಾವು ಅದನ್ನೇ ಚಿಂತೆ ಮಾಡ್ತಾ 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 ಸಾಧನೆ. ಎಷ್ಟು ವಿಚಿತ್ರ ಇರ್ತದೆ. ನಮ್ಮ ಗುರುಗಳು ಹೇಳೋರು, ಸಂಧ್ಯಾನ ಮಾಡಿತಾನ, ಗಾಯತ್ರಿ ಜಪ ಮಾಡ್ಲಿಕ್ಕತ್ತಾನ, ಬೆಳಗ್ಗೆ ಸೂರ್ಯೋದಯಕ್ಕೆ ಎದ್ದು ನಿಂತು ಸೂರ್ಯದೇವರನ್ನು ಎದ್ದು ನಿಂತು ಕರಿತಾ ಗಾಯತ್ರಿ ಜಪ ಮಾಡ್ಲಿಕ್ಕತ್ತಾನ. ಆದರೆ ದುರ್ದೈವ, ಅಷ್ಟು ಒಳ್ಳೆ ನಿಷ್ಠ, ಎದ್ದು ನಿಂತು ಸೂರ್ಯದೇವರನ್ನು ಕರಿತಾ ಆಹ್ವಾನ ಮಾಡ್ತಾ ಗಾಯತ್ರಿ ಜಪ ಮಾಡ್ಲಿಕ್ಕತ್ತಾನ, ದೊಡ್ಡ ಭಾಗ್ಯ. ಆದರೆ ಪಕ್ಕದ ಮನೆಯವರ ಕೆಲಸದಕ್ಕಿ ಬಂದಲು, ಗೇಟ್ ಶಬ್ದ ಆಯಿತು 5 ಗಂಟೆಗೆ, ಅದು ನೆನಪಾಗ್ತೀವಿ ಇವನಿಗೆ. ಗೇಟ್ ಶಬ್ದ ಆಯಿತು, ಕೆಲಸದಕ್ಕಿ ಬಂದಲು ಅಂತ ಚಿಂತೆ ಮಾಡ್ತಾನೆ. ಎದುರಿನ ಮನೆ ಸೈಕಲ್ ಶಬ್ದ ಆಯಿತು, ಪೇಪರ್ ಬಂದಿದ್ದು ಅವ್ರ ಮನ್ಯಾಗ ಅಂತ ಚಿಂತೆ ಮಾಡ್ತಾನೆ. ಅಂದಮೇಲೆ ಎದ್ದು ನಿಂತು 5 ಗಂಟೆಗೆ ಗಾಯತ್ರಿ ಜಪವನ್ನು ಮಾಡ್ಲಿಕ್ಕತ್ತಾನ, ಮಹಾ ದೊಡ್ಡ ಭಾಗ್ಯ. ಉಳಿದವರೆಲ್ಲ ಮಲ್ಕೊಂಡಾರ, ಗೊರಕೆ ಹೊಡ್ಲಿಕ್ಕತ್ತಾರ, ಇವ ಮಾಡ್ಲಿಕ್ಕತ್ತಾನ, ಪ್ರಶ್ನೆ ಇಲ್ಲ. ಆದರೆ ಆ ಜಪವನ್ನು ಮಾಡುವಾಗ ಯಾರ್ಯಾರ ಮನೆಯೊಳಗೆ ಏನೇನು ನಡಿಲಿಕ್ಕತ್ತದ ಎನ್ನುವುದರ ಕಡೆಗೆ ಅವನ ಗಮನದ. ಆದರೆ ದೇವರ ಕಡೆಗೆ ಗಮನ ಬಹಳ ಕಡಿಮೆ ಅದ. ಹೌದು ಇಲ್ಲೋ? ಎಷ್ಟೋ ಸಲ ಹಿಂಗಾಗ್ತದೆ ನಮ್ಮ ಜೀವನದೊಳಗೆ. ಅಂದಮೇಲೆ ಏನಾಯಿತು? ಪರೋಕ್ಷ ಜ್ಞಾನದ, ಆದರೆ ದೇವರು ಸಾಧನೆಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿಸ್ತಾ ಇಲ್ಲ. ಮಾಡಿಸೀನಿ, ನಾನು ಮಾಡೀನಿ ಅಂತ ಅನ್ಕೋಬೇಕು, ನಾನು ಮಾಡಿಸ್ಲಿಕ್ಕತ್ತಾನ ಅಂತ ಅನ್ಕೋಬೇಕಿಟ್ಟೆ, ಆದರೆ ಅವ್ನು ಮಾಡಿಸ್ತಾ ಇಲ್ಲ. ಎಲ್ಲ ಹೊರಗಿನ ಗಮನಗಳೇ ಬಹಳ ಇರ್ತದೆ. ಯಾಕೆ ಇವತ್ತು ಗೇಟ್ ಕೆಲಸಕ್ಕೆ ಬಂದಿಲ್ಲ ಅನ್ನಿಸ್ತದೆ, ಗೇಟ್ ಶಬ್ದನೇ ಆಗಲಿಲ್ಲ ಅಂತಂತಾನ. ಅಂದಮೇಲೆ ಅವ್ರ ಮನ್ಯಾಗ ಕೆಲಸಕ್ಕೆ ಬರಲೇ ಬಿಡಿ, ನಿನಗೇನು ಆಗೋದದು ಮರ ಬರ್ತದೆ. ನೀವು ನೋಡ್ರಿ, ವಿಚಾರ ಮಾಡಿರಿ, ಈ ಶಬ್ದಗಳು ನೀವು ನಿಮ್ಮ ಮನೆಯೊಳಗೂ ಇರ್ಬೋದು ಅಥವಾ ಅಂದಮೇಲೆ ಜಪ ಮಾಡ್ಲಿಕ್ಕತ್ತೀನಿ ಅಂತ ಅನ್ನಿಸ್ಬೇಕು ಎಲ್ಲರಿಗೆ. ಆದರೆ ಆ ಜಪ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುವಂತೆ ಆಗ್ತಾ ಇಲ್ಲ. ಮನೆ ಸ್ವಚ್ಛ ಮಾಡೀನಂತೆ ಅನ್ನಿಸ್ಬೇಕು ಎಲ್ಲರಿಗೆ, ಆದರೆ ನಾನು ಸ್ವಚ್ಛ ಮಾಡೀನಿ ಅಂತ ನಾನು ಅಂದ್ಕೊಳ್ಳಿಕತ್ತೀನಿ. ಆದರೆ ಬಂದವರಿಗೆ ಮನೆ ಸ್ವಚ್ಛ ಇದೆ ಅಂತೆ ಅನಿಸುತ್ತಿಲ್ಲ. ಹಾಗಾಗಿರ್ತದೆ ಹಣೆ ಬರ. ಏನು ಬಂದವರಿಗೆಲ್ಲ ಮತ್ತೆ ಇಲ್ಲರಿ ಮೊನ್ನೆ ಮಾಡಿದ್ವಿ, ಕೈ ಭಾಳ ನೋಯಿಸ್ಲಿಕ್ಕೆ ಶುರುವಾಯಿತು, ಅದಕ್ಕೆ ಹಾಗೆ ಬಿಟ್ಬಿಟ್ವಿ ಅಂತ ಅದಕ್ಕೊಂದು ಸಬೂಬ ಹೇಳ್ಕೊತೀನಿ. ಆದರೆ ನನಗೆ ಕಷ್ಟ ಆಗ್ಯದ, ಆದರೆ ಮನೆ ಸ್ವಚ್ಛ ಆಗಿಲ್ಲ ಅಲ್ವಾ? ಹಾಗೆ ದೇವರು ಭಾಳ ಚಿತ್ರ ಇದ್ದಾನೆ. ಹಾಗಾಗಿ ನಾವು ಸಾಧನೆ ಮಾಡೀವಿ ಅಂತ ನಿಲ್ಲುವುದು ಬೇಡ. ಎಷ್ಟು ಸಾಧ್ಯವೋ ಅಷ್ಟು ಸಾಧನೆಯನ್ನು ಮಾಡ್ತಾ ಇರಿ. ಯಾವ ಸಾಧನೆ ಅಪರೋಕ್ಷ ಜ್ಞಾನಕ್ಕೆ ದೇವರು ಒಯ್ದು ಮುಟ್ಟಿಸ್ತಾನೆ, ಯಾವ ಸಾಧನೆಯನ್ನು ನಮ್ಮ ಈ ಲೌಕಿಕದ ಸುಖಕ್ಕೆ ತಂದು ಕೊಡ್ತಾನೆ, ನಮ್ಮ ಕರ್ಮಾನುಸಾರ ಗೊತ್ತಿಲ್ಲ. ಯಾವಾಗ ಎಲ್ಲ ಕಟ್ ಮಾಡಿ ಎತ್ತಿ ಒಗೆದು ಬಿಡ್ತಾನೆ, ಯಾವುದೋ ನಾಯಿನೋ ಹಂದಿನೋ ಮಾಡಿ, ಅದು ಗೊತ್ತಿಲ್ಲ. ಅಂದಮೇಲೆ ಇದ್ದಾಗ ಸಾಧನೆಯನ್ನು ಮಾಡಿಬಿಡಿ, ಅದನ್ನು ನಿಷ್ಕಾಮವಾಗಿ ಮಾಡಿರಿ, ದೇವರ ಸ್ಮರಣೆ ಮಾಡ್ತಾ ಮಾಡಿರಿ. ಆದಷ್ಟು ಓದುವುದರ ಕಡೆಗೆ, ಅಧ್ಯಯನದ ಕಡೆಗೆ ಗಮನ ಇರಲಿ. ಕರ್ಮಗಳನ್ನು ಮಾಡಿರಿ, ಸ್ವಲ್ಪ ಕಡಿಮೆ ಮಾಡಿರಿ. ಆದಷ್ಟು ಪುರಾಣ ಕೇಳೋದು, ಓದೋದು, ಹೇಳೋದು ಇವುಗಳ ಕಡೆಗೆ ನಿಮ್ಮ ಗಮನ ಹೆಚ್ಚೆಚ್ಚು ಇರಬೇಕು. ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ತಾ ಇರಿ. ಯಾವುದೋ ಒಂದು ಕಥೆ ನಿಮಗೆ ಏನು ಬರ್ತೋ ಅದನ್ನೇ ಹೇಳ್ರಿ. ಕೀರ್ತನ ನೆನಪಿರಲಿ, ಹೇಳಿದಷ್ಟು ನಿಮ್ಮ ಪುಣ್ಯ ಬೆಳೀತದೆ, ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರ ಬರ್ತದೆ, ಜ್ಞಾನ ಬರ್ತದೆ. ಹೀಗೆಲ್ಲ ಸರಿ, ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಪರೋಕ್ಷ ಜ್ಞಾನ ಬಂದ ಮೇಲೆ ನಾವು ಮಾಡುವ ಏನೇನು ಸಾಧನೆ ಇದೆ, ನಿಷ್ಕಾಮವಾಗಿದ್ದರೆ ಮಾತ್ರ ಆ ಸಾಧನೆ ಏನೇನಾಗುತ್ತೆ, ಅಪರೋಕ್ಷ ಜ್ಞಾನವನ್ನು ನಮಗೆ ತಂದು ಕೊಡುವುದಕ್ಕೆ ಸಹಾಯಕವಾಗುತ್ತದೆ. ಆ ಪುಣ್ಯ ಎಲ್ಲ ಹೋಗಿ ಅಪರೋಕ್ಷ ಜ್ಞಾನದ ಅಕೌಂಟಿಗೆ ಹೋಗಿ ಬೀಳ್ತಾ ಇರುತ್ತದೆ. ಇದು ಇಲ್ಲಿ ಒಂದು ಹಂತ. ಇನ್ನು ಆ ಅಪರೋಕ್ಷ ಜ್ಞಾನವಾದ ಮೇಲೆ ಏನು ಸಾಧನೆ ಮಾಡ್ತಾನೋ ಅದೆಲ್ಲ ಮೋಕ್ಷದೊಳಗೆ ಆನಂದದ ಅಭಿವೃದ್ಧಿಯಾಗುವುದಕ್ಕೆ, ಹೆಚ್ಚಾಗುವುದಕ್ಕೆ ಕಾರಣವಾಗ್ತದೆ. ಇದು ಒಂದು ವಿಷಯ. ಇದನ್ನೊಂದು ಕೇಳಿ ಮುಗಿಸ್ಬಿಡೋಣ. ಆನಂದ ಹೆಚ್ಚಾಗ್ತದೆ ಎಂದರೆ ಏನು? ಮೋಕ್ಷದೊಳಗೆ ಆನಂದ
ಹೆಚ್ಚಾಗ್ತದೆ ಎಂದರೆ ಏನು ಎಂದರೆ, ಇದೊಂದು ಕೇಳಿ ಮುಗಿಸ್ಬಿಡೋಣ. ಇದು ಸುಮ್ಮನೆ ಉದಾಹರಣೆ ಹೇಳ್ತೀನಿ. ಮಾವಿನ ಹಣ್ಣಿನ ಸೀಕರಣೆ ಭಾರಿ ಮಾವಿನ ಹಣ್ಣದ ಮತ್ತು ಬೆಲ್ಲ ಹಾಕ್ಕೊಂಡು ಭಾರಿ ಅದಕ್ಕೆ ಕೇಸರಿ ಹಾಕಿ ಭಾರಿ ಮಾಡ್ಯಾರ. ಆ ಮಾವಿನ ಹಣ್ಣಿನ ಸೀಕರಣೆಯನ್ನು ಕುಡಿತಾ ಕೂತೀರಿ. ಭಾಳ ಚಲೋ ಆಗ್ಯದ ಅಂತ ಸಂತೋಷ ಆಗ್ಲಿಕ್ಕದ. ಅಷ್ಟರೊಳಗೆ ಯಾರೋ ನಿಮ್ಗೆ ಅತ್ಯಂತ ಬೇಕಾದ ನಿಮ್ಮ ಮಗ ನಿಮ್ಮ ಮಗಳು ನಿಮಗೆ ಹೇಳದೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ವರ್ಷಾನುಗಟ್ಟಲೆ ಬರದೇ ಇರೋರು ಯಾರೋ ಅದೇ ಟೈಮಿಗೆ ಬಂದ್ರಪ್ಪ. ಆಗ ಮಾವಿನ ಹಣ್ಣಿನ ಸ್ವೀಕರಣೆಯ ಆನಂದ ಅದು ಬಹಳದ ಚಲೋದ. ಅದರ ಜೊತೆಗೆ ವರ್ಷಾನುಗಟ್ಟಲೆ ಯಾರು ನಿಮಗೆ ಬಂದಿರಲಿಲ್ಲ, ನಿಮ್ಗೆ ಭೇಟಿ ಆಗಿರಲಿಲ್ಲ, ಅಂತಹ ಒಬ್ಬ ಅತ್ಯಂತ ನಿಮಗೆ ಆನಂದವನ್ನು ಕೊಡುವ ವ್ಯಕ್ತಿಯೂ ಅದೇ ಟೈಮಿಗೆ ಬಂದರೆ ಆಗ ಆನಂದ ಏನಾಯಿತು? ಇಮ್ಮಡಿ ಆಯಿತು, ಹೆಚ್ಚಾಯಿತು ಅಲ್ವಾ? ಹಾಗೆ ನನ್ನ ಯೋಗ್ಯತೆ ಒಂದು 20% ಅಂತ ಇಟ್ಕೋರಿ. ನಮ್ಮದೆಲ್ಲ ಅಷ್ಟೇ ಇರ್ತದೆ, ಭಾಳ ಇರೋದಿಲ್ಲ. ಅಂದಮೇಲೆ ನಮ್ಮದೆಲ್ಲ ಒಂದು 20% ಯೋಗ್ಯತೆ ಇದೆ. ಮೋಕ್ಷದೊಳಗೆ ಆನಂದ ಎಷ್ಟು ಅನುಭವಿಸ್ಬೇಕು ನಾನು? 20% ಅಂತ ಇಟ್ಕೋರಿ. ನಾನು ಇಲ್ಲೇನು ಅಪರೋಕ್ಷ ಜ್ಞಾನವಾದ ಮೇಲೆ ಸಾಧನೆ ಮಾಡ್ತೀನಿ. ಈ ಸಾಧನೆಯಿಂದ 1, 2, 3% ಅಷ್ಟೇ ಮೋಕ್ಷದ ಆನಂದವನ್ನು ನಾನು ಹೆಚ್ಚು ಮಾಡಿಕೊಳ್ತೀನಿ ಹೊರತು 20 ಇದ್ದದ್ದನ್ನು 25% ಮಾಡ್ಕೋತೀನಿ ಅಂತಲ್ಲ. ಮೋಕ್ಷದ ಆನಂದ ಹೆಚ್ಚು ಮಾಡ್ಕೋತೀನಿ ಅಂದರೆ ಅರ್ಥ ಏನು? ನನ್ನ ಯೋಗ್ಯತೆ ಎಷ್ಟಿದೆ? 20% ಇದೆಯಾ? ಹಾಗಾದರೆ ಆ 20ರಲ್ಲೇ ಎಷ್ಟು ಹೊಂದಲಿಕ್ಕೆ, ಮ್ಯಾಕ್ಸಿಮಮ್ ಎಷ್ಟು ಹೊಂದಲಿಕ್ಕೆ ಸಾಧ್ಯವೋ ಅಷ್ಟು ಆನಂದವನ್ನು ಹೊಂದುವುದಕ್ಕೆ ನಾನು ಒದ್ದಾಡ್ತೀನಿ, ಸಾಧನೆ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಹೊರತು 20 ಮೀರಿ 25-30% ಆನಂದ ಅನುಭವಿಸ್ಲಿಕ್ಕೆ ಸಾಧನೆ ಅಂತ ತಿಳ್ಕೊಬಾರ್ದು ಯಾರು. ನಾನು ಹೇಳಿದ ಅರ್ಥ ಆಯ್ತಲ್ಲ ಎಲ್ಲರಿಗೂ? ಅಂದಮೇಲೆ ನಾನು ಅಪರೋಕ್ಷ ಜ್ಞಾನವಾದ ಮೇಲೆ ಈ ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕದಲ್ಲಿ ಕೂತು ಸಾಧನೆ ಮಾಡ್ತೀನಿ. ಈ ಸಾಧನೆ ಯಾಕೆ? ಮೋಕ್ಷದಲ್ಲಿ ಆನಂದ ಹೆಚ್ಚಾಗುವುದಕ್ಕೆ. ಹೆಚ್ಚಾಗೋದು ಅಂದರೆ ಅರ್ಥ ಏನು? ನನ್ನ ಯೋಗ್ಯತೆ ಮೀರಿ ಹೆಚ್ಚಾಗೋದಲ್ಲ. ನನ್ನ ಯೋಗ್ಯತೆಯಲ್ಲೇ ಇದ್ದ ಏನು ಆನಂದದ ಪರ್ಸೆಂಟೇಜ್ ಅದ ಅದನ್ನೇ ಎಷ್ಟು ತಲುಪಲು ಸಾಧ್ಯವೋ ಅಷ್ಟು ಪರ್ಸೆಂಟನ್ನು ತಲುಪುವುದಕ್ಕೆ ಮಾಡುವ ಸಾಧನೆ ಅದು. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಅಂದಮೇಲೆ ಎಷ್ಟು ಬೇಗ ಹೋಗ್ಲಿಕ್ಕೆ ಸಾಧ್ಯನೋ ಅಷ್ಟು ಬೇಗ ನಾವು ಮಠಕ್ಕೆ ಹೋಗ್ತೀವಲ್ಲ, ಫಾಸ್ಟಾಗಿ ನಡ್ಕೋತ. ಇನ್ನೊಂದು ಸ್ವಲ್ಪ ಬೇಗ ಬರ್ಬೇಕು, ಅಷ್ಟಕ್ಕಿಂತ ಫಾಸ್ಟ್ ನಡ್ಲಿಕ್ಕೆ ಆಗಲ್ಪ, ನಮ್ಗೆ ಇಷ್ಟೇ ಆಗ್ತದೆ ಅಂತಂತೀವಲ್ಲ. ಅಂದಮೇಲೆ ಅಪರೋಕ್ಷ ಜ್ಞಾನವಾದ ಮೇಲೆ ಮೋಕ್ಷದ ಆನಂದದ ಅಭಿವೃದ್ಧಿಗಾಗಿ ಸಾಧನೆಯನ್ನು ಮಾಡಿಕೊಳ್ತೀವಿ. ಆ ಮೋಕ್ಷದ ಆನಂದದ ಅಭಿವೃದ್ಧಿ ಹೆಚ್ಚು ಎಂದರೆ ಏನರ್ಥ? ಇನ್ಮೇಲೆ ನೆನಪಿರ್ಬೇಕು. ಅಂದರೆ ಏನರ್ಥ? ನನ್ನ ಯೋಗ್ಯತೆ ಮೀರಿದ ಆನಂದದ ಹೆಚ್ಚು ಅಂತಲ್ಲ, ನನ್ನ ಯೋಗ್ಯತೆಯಲ್ಲಿಯೇ ಎಷ್ಟನ್ನು ನಾನು ತಲುಪಲಿಕ್ಕೆ ಸಾಧ್ಯವೋ, ಎಷ್ಟು ಪರ್ಸೆಂಟೇಜನ್ನು ಮುಟ್ಲಿಕ್ಕೆ ಸಾಧ್ಯವೋ ಅಷ್ಟನ್ನು ಮುಟ್ಲಿಕ್ಕೆ ಒದ್ದಾಟ ಇರ್ತದೆ. ಅಂದರೆ ಏನಾಯಿತು? ಬ್ರಹ್ಮದೇವರು ಮಾತ್ರ ಅವರ ಯೋಗ್ಯತೆ ಇದ್ದಷ್ಟು ಆನಂದವನ್ನು ಪೂರ್ಣವಾಗಿ ಅನುಭವಿಸ್ತಾರೆ. ಅವರಿಗೆ 100ರಷ್ಟು ಆನಂದ ಇದೆ ಬ್ರಹ್ಮದೇವರಿಗೆ ಮಾತ್ರ. ಗರುಡಶೇಷ ರುದ್ರರಿಂದ ಹಿಡಿದು ಎಲ್ಲ ಜೀವರಾಶಿಗಳಿಗೂ ಅವರ ಯೋಗ್ಯತೆ ಇದ್ದಷ್ಟೂ ಆನಂದವನ್ನು ಅವರಿಗೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಮೋಕ್ಷದೊಳಗೆ. ಅರ್ಥ ಆಯಿತು ನಾನು ಹೇಳಿದ ಸೆಂಟೆನ್ಸು? ಅಂದಮೇಲೆ ಗರುಡಶೇಷ ರುದ್ರರಿಂದ ಹಿಡಿದು ಅವರ ಯೋಗ್ಯತೆ ಇದ್ದಷ್ಟೂ ಆನಂದವನ್ನು ಅವರು ಅನುಭವಿಸೋದಿಲ್ಲ. ಅವರೇ ಅವರ ಯೋಗ್ಯತೆ ಇದ್ದಷ್ಟು ಆನಂದ ಅನುಭವಿಸೋದಿಲ್ಲ ಮೋಕ್ಷದಲ್ಲಿ ಅಂತ ಆದಮೇಲೆ ನಮ್ಮದೇನು ಹಣೆ ಬರ ಹೇಳ್ರಿ. ಅಂದಮೇಲೆ ಅಪರೋಕ್ಷ ಜ್ಞಾನವಾದಮೇಲೆ ಏನು ಸಾಧನೆ ಆಗ್ತದಲ್ಲ, ಆ ಸಾಧನೆ ಯಾಕೆ? ಮೋಕ್ಷದ ಆನಂದದ ಹೆಚ್ಚಾಗುವುದಕ್ಕೆ. ಹೆಚ್ಚಾಗುವುದು ಅಂದರೆ ಏನು? ನನ್ನ ಯೋಗ್ಯತೆ ಮೀರಿ ಹೆಚ್ಚಾಗ್ತದಂತಲ್ಲ, ಹೊರತು ನನ್ನ ಯೋಗ್ಯತೆಯಲ್ಲೇ ಎಷ್ಟನ್ನು ನಾನು ತಲುಪಲಿಕ್ಕೆ ಸಾಧ್ಯವೋ ಅಷ್ಟನ್ನು ತಲುಪುವುದಕ್ಕೆ. ಅರ್ಥ ಆಯಿತು? ಇದು ಮೋಕ್ಷದ ಆನಂದದ ಹೆಚ್ಚಾಗುವಿಕೆ ಎನ್ನುವ. 20% ಇತ್ತು ಅಂದರೆ ಅದು 20% ಅಲ್ಲಿ ಸಿಗಲ್ಲ. ಅದಕ್ಕೂ ನಾನು ಮೇಲೆ ತಲುಪಲಿಕ್ಕೂ ನಾನು ಸಾಧನೆ ಮಾಡಬೇಕು. ಅದಕ್ಕೂ ಮೇಲೆ ತಲುಪಲಿಕ್ಕೆ ಆಗೋದೇ ಇಲ್ಲ. 20% ನಂದಿದೆ, ನಾನು ಇದೆ, ಅನುಭವಿಸ್ತೀನಿ. ಕರೆಕ್ಟ್. ಇಲ್ಲ ಅನುಭವಿಸ್ತೀನಿ ಅಂತಿಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. 20% ನಾನು ಅನುಭವಿಸಬಹುದು. ಅದ್ರ ಒಳಗೆ ನೀನು ಎಷ್ಟು ಪುಣ್ಯ ಗಳಿಸ್ಕೋತಿ ಅದಕ್ಕೂ ಸಾಧನೆ ಮಾಡಬೇಕು. ಅದೇ ತಲುಪೋದು. 20% ನೀನು ಅನುಭವಿಸಬಹುದು, ಅಷ್ಟು ನಿನ್ನ ಕೆಪಾಬಲ್ ಅಷ್ಟದ. ಅದ್ರ ಒಳಗೆ ನೀನು ಎಷ್ಟು ಸಾಧನೆ ಮಾಡ್ಕೋತಿ ಅಷ್ಟು ಮಾತ್ರ ನಿನ್ಗೆ ಸಿಗ್ತದ, ಉಳಿದಕ್ಕೆ ಸಿಗಲ್ಲ. ಆದರೆ ನಿನ್ನ ಮ್ಯಾಕ್ಸಿಮಮ್ ನೀನು ಎಷ್ಟು ಹೋಗ್ಬೋದು? 20%ವರೆಗೆ ನೀನು ಹೋಗ್ಬೋದು. ಅರ್ಥ ಆಗ್ಲಿತ್ತಲ್ಲ ಹೇಳೋದು ನಿಮ್ಗೆ? ಅದ್ರ ಒಳಗೆ ನೀನು ಎಷ್ಟು ಸಾಧನೆ ಮಾಡ್ಕೋತಿ ಅಷ್ಟು ನಿಮ್ಗೆ ಸಿಗ್ತದೆ. ಅಲ್ಲಿ ನಂಗೆ ಕಾಲು ಮುರಿದದ, ಡಾಕ್ಟ್ರ್ ಹೇಳಾರ ಇನ್ನು ನಡೀಲಿ, ನೀವು ಎಷ್ಟು ನಡಿತೀರಿ ಅಷ್ಟು ನೀವು ಬೇಗ ಆರಾಮಾಗ್ತೀರಿ.
ಅಷ್ಟು ಬೇಗ ನೀವು ಹೋಗ್ಬೋದು ಮುಂದೆ. ಸರಿ, ನಾನು ನಡಿಲಿಕ್ಕತ್ತೀನಿ. ಮೊದಲಿಗೆ 2 ಹೆಜ್ಜೆ ನಡೆದೆ, 4 ದಿವಸ ಆಮೇಲೆ ನಡಿಲಿಕ್ಕೆ ಆಗಲಿಲ್ಲ, ಕಾಲು ನೋವಾಯಿತು. ಮತ್ತೊಂದು 2 ಹೆಜ್ಜೆ ನಡೆದೆ. ಅಂದಮೇಲೆ ನಾನು ಇಲ್ಲಿವರೆಗೆ ಬರ್ಬೇಕಾಗಿದೆ, ಅಲ್ಲಿಂದ ಇಲ್ಲಿ. ಆದರೆ ನನಗೆ ಎಷ್ಟು ಬರ್ಲಿಕ್ಕೆ ಆಗಿರ್ತದೆ, ಮೊದಲನೇ ದಿವಸ ಅಲ್ಲಿ, 2 ಅಲ್ಲಿ, ಇಷ್ಟುವರೆಗೆ ಮಾತ್ರ ಬರ್ಲಿಕ್ಕಾಯ್ತು, ಇಲ್ಲಿ ಬರ್ಲಿಕ್ಕೆ ಆಗಲೇ ಇಲ್ಲ. ಹಂಗೆ ಅಂದಮೇಲೆ 20% ಮಾತ್ರ, ಉದಾಹರಣೆಗೆ ಹೇಳಿದ್ದು 20 ಅಂತ, ಅಂತೂ 20% ಮಾತ್ರ ನನ್ನ ಯೋಗ್ಯತೆ ಅದ. ಅದ್ರ ಒಳಗೆ ನಾನು ಈ ಲೋಕಗಳಲ್ಲಿ ಕೂತು ಸಾಧನೆ ಮಾಡಿದಾಗ ಎಷ್ಟು ರೀಚ್ ಆಗ್ಲಿಕ್ಕೆ ಸಾಧ್ಯವೋ ಅಷ್ಟು ನಾನು ರೀಚ್ ಆಗುವುದಕ್ಕಾಗಿ ಸಾಧನೆ, ಹೊರತು ಯೋಗ್ಯತೆ ಮೀರಿ 20% ಮೀರಿ ಅನುಭವಿಸ್ಲಿಕ್ಕಲ್ಲ. ಅರ್ಥ ಆಗುತ್ತೆ? ಏನು ಆನಂದ ಅದ, ಏನೋ 1, 2, 3% ಅನುಭವಿಸ್ತೀವಲ್ಲ 20ರೊಳಗೆ, ಅದೇ ಆನಂದವೇ ನಮಗಲ್ಲಿ ಪರಿಪೂರ್ಣವಾಗಿ ಇರ್ತದೆ. ದುಃಖ ಇರೋದಿಲ್ಲ. ಮತ್ತು ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಉರ್ಕೊಳ್ಳೋ ಪರಿಸ್ಥಿತಿ ಇರಲ್ಲ. ಒಂದು ಸಲ ಮೋಕ್ಷಕ್ಕೆ ಹೋದ್ಮೇಲೆ ಹೆಚ್ಚು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಏನದ ಅದನ್ನಷ್ಟೇ ಅನುಭವಿಸ್ಬೇಕು. ಭಾಳ ವಿಚಿತ್ರ ಇರ್ತದೆ. ಸುಮ್ಮನೆ ಒಂದು ಉದಾಹರಣೆಯಲ್ಲಿ ಮುಗಿಸ್ಬಿಡ್ತೇನೆ. ಅಂದಮೇಲೆ ನೀವು ಮೊದಲನೇ ದಿವಸ ನಿಮ್ಮ ಮನೆಗೆ ಸೊಸಿನೋ ಮಗಳೋ ಯಾರೋ ನಿಮ್ಮವ್ರು ಬಂದಾಗ ಏನು ಕಾಫಿ ಕುಡಿತೀವಿ ನೋಡಿ, ಇಷ್ಟು ಈ ಲೆವೆಲ್ಗೆ ಆ ಸೊಸೆ ಅದನ್ನು ನೋಡ್ಕೊಂಡ್ಬಿಡ್ತಾಳೆ. ಆಮೇಲೆ ನಿಮ್ಗೆ ಒಂದು ದಿವಸ ಯಾವತ್ತಾದರೆ ಹೆಚ್ಚಿಗೆ ಬೇಕು ಅಂತ ಅನಿಸಿದ್ರು, ನಮ್ಮ ಅತ್ತಿ ಇಷ್ಟೇ ಕುಡಿತಾಳ್ರಿ, ಹೆಚ್ಚಿಗೆ ಕುಡಿಯೋಂಗಿಲ್ಲ ಅಂತ ಅವಳೇ ಎಲ್ಲರ ಮುಂದೆ ನೀವು ಮತ್ತೆ ಅಷ್ಟೇ ಕೊಡ್ತಾಳೆ ಹೊರತು ಅದಕ್ಕಿಂತ ಹೆಚ್ಚಿಗೆ ಕಾಫಿ ಕೊಡಲ್ಲ ಅಲ್ವಾ? ಹಿಂಗಾಗ್ತದೆ ಎಲ್ಲ. ನಾವು ನಮ್ಮ ಮನೆಯವ್ರು ಇಷ್ಟೇ ಕುಡಿತಾರೆ ನಾವೇ ಡಿಸೈಡ್ ಮಾಡ್ಕೊಂಡು, ಪಾಪ ಅವ್ನು ಬಾಯಿ ಬಿಟ್ಟು ಹೋಗ್ಬಿಟ್ಟಿರ್ತಾನೆ ಹಂಗೆ ಅಂದಮೇಲೆ ಮೋಕ್ಷದ ಆನಂದ ಹೆಚ್ಚಾಗೋದು ಅಂದ್ರೆ ಅರ್ಥ ಏನು? ನನ್ನ ಯೋಗ್ಯತೆಯಲ್ಲಿಯೇ ಹೆಚ್ಚಿನ ಪರ್ಸೆಂಟೇಜನ್ನು ಹೊಂದುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು, ಹೊರತು ಅದನ್ನು ಮೀರಿ ಅಲ್ಲ ಎನ್ನುವುದಾಗಿ ಶಾಸ್ತ್ರ ಹೇಳ್ತದೆ. ಹೀಗೆಲ್ಲ 2ನೇ ಸ್ಕಂದ 2ನೇ ಅಧ್ಯಾಯ ನಮ್ಗೆ ಹೇಳ್ತಾ ಇದೆ. ಇನ್ನೂ ಅನೇಕ ವಿಷಯ ಇದೆ. ನಾವು ಮತ್ತೆ ಮುಂದಿನ ಸಲ ಅವುಗಳನ್ನು ಕೇಳೋಣ. ಶ್ರೀಕೃಷ್ಣ. ಸಂಕಲ್ಪ ಮಾಡಿಬಿಡ್ರಿ. ಮಂಗಳಾರತಿ ಮಾಡಿಬಿಡೋಣ. ಬೇರೆ ಕೊಡಲ ಬಟ್ಲು ಎಲ್ಲ ಬೆಳಿಗ್ಗೆ ಬರ್ತೀರಿ ಎಲ್ಲರೂ. ಶ್ರಮ ಆಗ್ತದೆ, ಏನಿಲ್ಲ. ಕೂಡ್ರಿ ಎಲ್ಲರೂ, ಪೂರ್ವಕ್ಕೆ ಮುಖ ಮಾಡಿ ಕೂಡ್ರಿ. ಬರ್ರಿ ಎಲ್ಲರೂ ಬರ್ರಿ. ಮಂತ್ರಾಕ್ಷತೆ ತೊಗೊಂಬಿಡ್ರಿ. ಮೊದಲು ಮಂತ್ರಾಕ್ಷತೆ ತೊಗೊಂಬಿಡ್ರಿ, ಆಮೇಲೆ ನಮ್ಮ ಪಾಪ ಏನು ಅನ್ಕೋಬೇಡ್ರಿ. ನಿಮಗೆ ಎಲ್ಲಿ ಬೇರೆ ಕಡೆ ಹೋಗ್ತಿಲ್ಲ, ನಮ್ಮ ರಾಯರ್ ಸನ್ನಿಧಾನಕ್ಕೆ ಹೋಗ್ತಿದ್ದೀರಾ? ಅದಕ್ಕಿಂತ ಏನು ಬೇಕಾಗಿದೆ. ನಾವು ಅಲ್ಲಿಗೆ ಬರ್ತೀವಲ್ಲ, ನಾವು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ. ಪೂರ್ವಕ್ಕೆ ಕೊಡ್ರಿ. ಬಲ್ಗೆ ಮುಟ್ಕೊರಿ. ಆಚಮನಂ ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾನವಾಯ ಸ್ವಾಹ, ಗೋವಿಂದಾನ್ಮಃ, ನಮಃ ಮತ್ಸೂನಾನ್ಮಃ, ತ್ರಿವಿಕ್ರಮಾನ್ಮಃ, ವಾಮನಾನ್ಮಃ, ಶ್ರೀಧರಾನ್ಮಃ, ಋಷಿಕೇತಾನ್ಮಃ, ಪದ್ಮನಾಭಾನ್ಮಃ, ದಾಮೋದರಾನ್ಮಃ, ಸಂಕೇತಾನ್ಮಃ, ದೇವಾನ್ಮಃ, ಪ್ರದ್ಯುಮ್ನಾನ್ಮಃ, ಧೃತಾನ್ಮಃ, ಪುರುಷೋತ್ತಮಾನ್ಮಃ, ಅಧೋಕ್ಷಜಾನ್ಮಃ, ನಾರಸಿಂಹಾನ್ಮಃ, ಅಚ್ಯುತಾನ್ಮಃ, ಜನಾರ್ದನ, ಉಪೇಂದ್ರಾನ್ಮಃ, ಹರಿಯನ್ಮಃ, ಶ್ರೀಕೃಷ್ಣಾಯನ್ಮಃ,
प्रणवस्य परब्रह्म ऋषि परमात्मा देवता देवी गायत्री छन्दः प्राणायामे विनियोगः ओम भूः ओम भुवः स्वः महागणः तपः सत्यमं तत्सावितुर्वरेण्यं एन्नम्बर्गो दिवस्य धीमहि धियो यो नः प्रचोदयात् मा पूज्यते ब्रह्म भूर्भुवस्सुरम् ओम शुभे पुण्यमुहूर्त्यार्थे ब्रह्मणः द्वितीयपरार्धे श्रीशुतोरः कल्पे वैश्वतमनन्तरे कलियुगे प्रथमचरणे भक्तवर्षे भक्तखण्डे जम्बूद्वीपे दण्डकारण्ये देशगुरुवावयः दक्षिणतीरे शालिवांशे बौद्धावतारे रामक्षेत्रे अस्मिन् वर्तमाने चान्द्रमानेन क्रोधि नाम संवत्सरस्य उत्तरायणे वसंत ऋतु वैशाखमासे शुक्लपक्षाद्य पौर्णिम्यां तिथौ वासरः बृहस्पतिवासरुक्तायां विशाखानक्षत्रे परियोगे भद्राकरणे एवं गुणविषययुक्तायां शुभपुण्यतिथौ भारतीरमणमुख्यप्राणान्तर्गत श्रीविष्णुप्रेरणया श्रीविष्णुप्रीत्यर्थं श्रीधरनामधेयस्य भारद्वाजपुत्रोद्भवस्य उत्तराफाल्गुननक्षत्रे मीनराशौ जातस्य मम धर्मपत्न्याः ಅವ್ರ ಹೆಸರು ನಿರ್ಮಲಾ ನಾಮ್ನ್ಯಾः पुष्य नक्षत्रे कर्कराशौ जातायाः ಮತ್ತು ಬೇರೆ ಮಗ ಶ್ರೀಹರಿ ನಾಮಧೇಯಸ್ಯ ಮೃಗಶಿರಾ ನಕ್ಷತ್ರೆ ऐश्वर्या नाम्न्याः हस्तानक्षत्रे कन्याराशौ जातायाः श्रिया नाम्न्याः धनिष्ठानक्षत्रे मकरराशौ जातायाः सकुटुम्बस्य गुरुप्रसाद नामधेयस्य जमदग्निगोत्रोद्भवस्य नक्षत्र ಯಾವುದಂದ್ರೆ पूर्वाभाद्रपद नक्षत्रे मीनराशि कुंभराशौ जातस्य जाह्नवी नाम्न्याः मघानक्षत्रे सिंहराशौ जातायाः अनिरुद्धनामधेयस्य कृत्तिकानक्षत्रे वृषभराशौ जातस्य आಯ್ತಲ್ಲ ಹಾಂ ಆಯ್ತಲ್ಲ ಎಲ್ಲರದು ಆಯ್ತಲ್ಲ ಹಾಂ ಸಕುಟುಂಬಸ್ಯ ಸಪರಿವಾರಸ್ಯ ಜ್ಞಾನ ಭಕ್ತಿ ಸಿದ್ಧ್ಯರ್ಥಂ इतरविषयकवैराग्य सिद्ध्यर्थं तदर्थम आयुष्य आरोग्यादि सकल सौभाग्य सिद्ध्यर्थं विशेषतः वैशाख मास निमित्त ब्राह्मण सुवासिनी पूजनेन तदंतर्यामि मास नियामकाभिन्न श्री कुलदेवता प्रीत्यर्थं सकल अनिष्ट निवारणार्थं इष्टार्थ सिद्ध्यर्थं अस्मिन् गृहे सर्वदा ज्ञान कार्य धर्म कार्य अन्नदानादि भगवत् प्रीतिकराणां धर्माणां सिद्ध्यर्थं अस्मिन् दिने हेड ब्राह्मणांतर्गत भारती रमण मुख्य प्राणांतर्गत कुलदेवताय एतत् वस्त्रदानं तांबूलदानं तथा सुवर्णदानं सौमंगल्यदानं इत्यादि सकल दानेन मम गुरुवंतर्गत पत्यंतर्गत गुरुवंतर्गत तत्वाभिमानी देवतांतर्गत भारती रमण मुख्य प्राणांतर्गत कुलदेवता श्री कुलदेवर लक्ष्मी नृसिंह लक्ष्मी हाँ सर धान्यदानं सकलदानेन कुलदेवता प्रियतां प्रीतो भवतु गुरुमध्वांतर्गत श्रीकृष्णार्पणमस्तु दत्तं न मम दत्तं न मम ಕೃಷ್ಣ ನಾಳೆನೇ ಹಂಗಾರೆ ಕೊಡು ನಾಳೆ ಕೊಡು ಸಂಕಲ್ಪ ಆಗ್ಯದ ಸರಿ ನಾಳೆ ಬಂದಾಗ ಕೊಡು ಆಯ್ತು ಇದು ಕೊಡು ಹಾಂ ಹಾಂ ಯಾಕೆ ಇದೆಲ್ಲ ದೇವರ ಇವತ್ತು ಮನೆಯವ್ರು ಬರ್ತಾರೆ ಅಂತ ಎಲ್ಲ ಪಾಪ ಇಲ್ಲಿಗೆ ಒಂದೇನೋ ಇದು ಉಪಯೋಗಿಸ್ಕೊಳ್ಳಿ ಅಷ್ಟೇ ಸರಿ ಆಟೋದಲ್ಲೇ ಇಲ್ಲ ದಯವಿಟ್ಟು ಅಲ್ಲ ಇಲ್ಲ ದಯಮಾಡಿ ಮಕ್ಕಳು ಎಲ್ಲ ಬೇಡ ಮಳೆ ಮೊನ್ನೆ ಒಂದು 2 ತಿಂಗಳ ಕೆಳಗೆ ನಿಮ್ಮ ತಾಯಿಯವ್ರು ಕೊಟ್ಟರು ಇರಲಿ ಪರವಾಗಿಲ್ಲ ನಾಳೆ ಬನ್ನಿ ಖಂಡಿತ ಆರಾಮಾಗಿ ಎಲ್ಲಾರನ್ನ ಕರ್ಕೊಂಡು ಆಟೋದಲ್ಲೇ ಬಂದ ಆಯ್ತು ಖಂಡಿತ ಅಲ್ಲ ಭಾಳ ಅಲ್ಲ ಆಗಕ್ಕೆ ಇಷ್ಟ ಆಗಲ್ರಿ ಏನಾಗ್ತಾರೆ ನೀವು ಬರೋ ಶ್ರಮಕ್ಕೆ ಬಂದೇನಿಲ್ಲ ಅದೇ ಶ್ರಮ ಬಂದು ಹೇಳ್ತೀವಲ್ಲ ಅಟ್ಲೀಸ್ಟ್ ಶ್ರವಣ ಮಾಡ್ಬೇಕಾದ್ರೆ ಒಂದು ಅನ್ಕೊಂಡು ಅನ್ಕೊಂಡು ಮಾಡ್ಕೊಡಿ ಮನನ ಅಂತ ಅದು ದೂರ ಹೊಡೆದಿದೆ ನೋಡೋಣ ಪ್ರಯತ್ನ ಇದೆಲ್ಲ ಇಲ್ಲೇ ಇರಲಿ ಇರಲಿ ಅಲ್ಲೇ ಇರಲಿ ನಾಳೆ ನಾಳೆ ಎಲ್ಲ ಕೈ ಮಾಡ್ಬೇಕು ಹಂಗೆ ಭಾಳ ಕೊಟ್ರಿ ಏನಿಲ್ಲ ನಾಳೆ ಯಾಕೆಂದ್ರೆ ಗಾಡಿಗೆ ಬರೋದು ಪಾಪ ಆಕೆ ಮತ್ತೆ ಇದೆಲ್ಲ ತಗೊಂಡು ಹೋಗ್ಬೇಕಾದ್ರೆ ಶ್ರಮ ಅಲ್ಲ ಮಕ್ಳು ಪಾಪ ಆಗಲ್ಲ ಆಚಾರ ಹಿಂಗೆ ದೊಡ್ಡವ್ರು ಹೆಂಗೆ ಮಕ್ಳಿಗೆ ಪಾಪ ಖುಷಿ ಪಡ್ತಾ ಬಿಡಿ ಅದು ಇಂಪಾರ್ಟೆಂಟ್ ಮಕ್ಳು ಖುಷಿಯೇ ಇಂಪಾರ್ಟೆಂಟ್
ಇಲ್ಲೇ ಇಟ್ಕೊಂಡು ನಾಳೆ ತಗೊಂಡು ಹೋಗ್ತಾರೆ ಹೂವು ಮಾತ್ರ ಅದ್ರಲ್ಲಿ ಕೊಟ್ಬಿಟ್ಟು ಯಾವ ಥರ ಇದಿರಲ್ಲ ನೋಡಿ ಏನು ಸರಿ ಹೂವು ತಗೊಂಡ್ಬಿಟ್ಟು ಆನಂದವಾಗಿರುತ್ತೆ ಮಕ್ಕಳು ಮಾತ್ರ. ಹೌದಾ ಹೂವು ಕೊಡಿ. ಮೊಸರು ಒಂದು ಮೊಸರು ಪೆಪ್ಪರ್ ಚಾಕ್ಲೇಟ್ ಕೊಟ್ಟರೆ ಎಷ್ಟು ಖುಷಿ ಆಗುತ್ತೆ. ಪ್ರಕಾಶಿಗೆ ಹೆಂಗಿರ್ತದೆ, ನಮಗೆ ಎಷ್ಟು ಕೊಟ್ಟರೆ ಇನ್ನು ಕೊಟ್ಟಿಲ್ಲ ನಮ್ಮ ಮನೆ ಬರ ಇರ್ತದೆ. ನಾವು ಬರ್ತೀವಿ ಸಂಜೆ ಬೆಟ್ಟಕ್ಕೆ ಬರ್ತೀವಿ. ಆಯ್ತು ಬನ್ನಿ ಆಯ್ತು. ಬರ್ತೀನಿ ಕೊಡಿ. ಭಾರ ಇದೆ. ಧಾರ ಇಲ್ಲ ಈ ಥರ ಹೇಳಿದೆ ಅಷ್ಟಕ್ಕೆ ಇದೆ ದೇಶ ಕೊಟ್ಟಿದ್ದಾರೆ. ನಾನು ಅದರ ಬೀಸಣಿಗೆ ತರೋಣ ಅಂತ ಅನ್ಕೊಳ್ತಾ
ವೈಶಾಖ ಮಾಸ ವೇದವ್ಯಾಸ ಜಯಂತಿ ವ್ಯಾಸ ಪೂರ್ಣಿಮಾ ಇವತ್ತು ವಿಶೇಷ. ಸ್ವಾಮಿ ಹರಿಪ್ರೀತಿ ಆದರೆ ಸಾಕು ಅಷ್ಟೇ. ರಾಜೇಂದ್ರ ಎರವಳ ರಾಜೇಂದ್ರ ಬೃಂದಾವನ ಎರವಳಮ್ಮ ರಾಜೇಂದ್ರ ಬೃಂದಾವನ ಎರವಳಮ್ಮ ಇಲ್ಲ ಅದೆಲ್ಲ ಕೆಳಗೆ ಅದೇ ಬೃಂದಾವನ ಏನಿದೆ ಬೃಂದಾವನ ಇಲ್ಲ, ಅದನ್ನು ಕೆಳಬಿಟ್ಟು ಅಲ್ಲೂ ಅದ್ರ ಮೇಲೆ ದೇವರು ಅಡಿಗೆ ಮನೆ ಕಟ್ಟಿದ್ದಾರೆ ಅಂತ ಸುದ್ದಿ. ಯಾರೋ ಉತ್ತರಾಧಿಕಾರರು ಅದು ಕರೆಕ್ಟಾಗಿ ತಪ್ಪ ಅಂತಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನೆರವೋಳದಲ್ಲಿ ಎಷ್ಟೋ ಜನ ಹೆಂಗಸರು, ಎಷ್ಟೋ ಜನ ತೋರಿಸ್ತಾರೆ. ಚಂದ್ರಶೇಖರ್ ಕೇಳಿದ್ರೆ ಕರೆಕ್ಟಾಗಿ ಹೇಳ್ತಾರೆ. ಸಾಧನೆ ಮಾಡ್ತಾರೆ, ಅವರು ಸಾಧನೆ ಮಾಡ್ತಾರೆ ಅಷ್ಟೇ. ಯಾರು ಏನು ಹೇಳೋದು ಗೊತ್ತಿಲ್ಲ. ಯಾವ ಕಾಲದಲ್ಲಿ ಆಗಿದ್ದಾರೆ ತುಂಬ ವರ್ಷದಿಂದ ಇದು ಇರೋ ವಿಷಯ. ಅದ್ರ ಬಗ್ಗೆ ಯಾರು ಮಾತಾಡೋಕ್ಕೆ ಧೈರ್ಯ ಇಲ್ಲ. ಅದು ಒಂಥರ ರಹಸ್ಯ ಅಂತಾರಲ್ಲ, ಇದಿದ್ದಾಗ ಜಯತೀರ್ಥರಿದ್ದಾಗ ಜಯತೀರ್ಥರಿದ್ದಾಗ ನಮ್ಗೆ ಆ ವಿಷಯ ಬೇಡ ಬೇಡ. ಇಲ್ಲ, ಜಯತೀರ್ಥ ಬೃಂದಾವನ ಇದ್ದಂಗೆ, ಏನಂದ್ರೆ ಜಯತೀರ್ಥ ಬೃಂದಾವನ ಇದ್ದಂಗೆ. ನಾವು ತಿಳಿದಂಗೆ ಬುಲ್ರಾಮ್ ದೇವರು ಯಾವತ್ತು ಈಶ್ವರ ಮಾಡಿದ್ರು, ಮೊದಲೇ ಬುಲ್ರಾಮ್ ದೇವರು ಉತ್ತರ ಮಾಡಿ ಹೇಳ್ತಾನೆ ಇರ್ತಿದ್ರು, ಇತ್ತೀಚೆಗೆ ಶುರು ಮಾಡ್ಕೊಟ್ಟಿದ್ದಾರೆ. ಅವ್ರು ಕೇಳೋದು ಅಂತಾನೆ ಹೇಳಕ್ಕಾಗಲ್ಲ, ಯಾರೋ ಅಂತೂ ಆಗಿದೆ. ತೋರಿಸಿದ್ರು ಯಾರೋ ಈ ಅಡಿಗೆ ಮನೆ ಕೆಳಗೆ ವೃಂದಾವನಿಗೆ ಅಂತ ಹೇಳಿದ್ರು. ನಮ್ಗೆ ಅವಾಗ ಆಗಲಿಲ್ಲ. ರಾಜೇಂದ್ರ ನಮ್ಗೆ ಆ ಜ್ಞಾನವೂ ಇಲ್ಲ, ಗೊತ್ತೂ ಇಲ್ಲ.
ಯಾರಿಗಿತ್ತು ಈಗ ತಾನೆ. ಇಲ್ಲ ಶ್ರೀಶ ತೀರ್ಥರು ಬಂದ್ಮೇಲೆ ರಾಜೇಂದ್ರ ತೀರ್ಥರ ಪೂರ್ವಾದ ಮದೀಯ ಅಂತ ಹೇಳ್ತಾರೆ ನೋಡಿ. ಹೌದು. ಪಂಚಾಂಗವೇ ಇರಲಿಲ್ಲ ಮೊದಲು, ಆಮೇಲೆ ಪಂಚಾಂಗ ಮಾಡಿದ್ರು. ಎಲ್ಲ ಮೊದಲೇ ಒಟ್ಟಿಗೆ ಹೋಗ್ಬೇಕು ಪಂಚಾಂಗ ಇತ್ತು, ಆಮೇಲೆ ಮಳೆಗಳ ಪಂಚಾಂಗ ಬಂತು. ಹೀಗೆ ಮುಂದೆ ಬರ್ತಾ ಇದೆ. ಇರಲಿ, ಅವ್ರ ಸ್ಮರಣ ಅವರು ಇದ್ದು ಇಲ್ಲೇ ಇರ್ತಾರೆ. ಭಾನುಭೂಷಣ ಸುಮ್ಮನೆ ಅದಕ್ಕೆ ಏನು ಸುಮ್ಮನೆ ಗಾರ್ಡನ್ ಮಾಡಿ ಮರ್ಯಾದೆ ಹೋಗ್ತದೆ ಅಷ್ಟೇ. ಈಗ ಕಿತ್ತಾಡ್ಕೊಂಡಿದ್ರೆ ಈಗ ಸ್ಪಷ್ಟವಾಗಿದೆ ನೋಡಿ, ಅವ್ರು ಹೇಳ್ತಾರೆ ಅದಕ್ಕೆ ಚಂದ್ರಶೇಖರ್ 3 ಜನರ ಹತ್ರ ಹಾಡು ಹೇಳ್ತಿದ್ದಾರೆ. ರಾಜೇಂದ್ರ ತೀರ್ಥರ ಬಗ್ಗೆ ಹಾಡು. ಈಗ ಅದಕ್ಕೆ ಹೋಗಿ ಇವ್ರು ಏನು ಹೇಳ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ನಾನು ಅತಿ ಯೋಚನೆ ಮಾಡಿದೆ, ಇವ್ರು ಏನು ಹೇಳಿ ಇವ್ರ ಮಾಹಿತಿ ಏನು ಬರುತ್ತೆ ನೋಡೋಣ. ಅದಕ್ಕೆ ಸೀರೆ ಬಟ್ಟೆ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟೆ ನಾನು. ಕವರ್ ಅಂತ ಇಟ್ಟಿದ್ಯಾ? ಇಲ್ಲಿಟ್ಟಿದ್ದೀನಿ ನೋಡಿ ಕವರ್. ನಾನು ಸೀರೆ ಲೋಟ ಇಟ್ಟಿದ್ಯಾ? ಲೋಟ ಇಟ್ಕೊಂಡು ತೊಡೋಣ ಆದ್ರೆ ಲಕ್ಷ ಇಟ್ಕೊಂಡಿದ್ಯಾ? ಅಲಂಕಾರಕ್ಕೆ ಇದು ನಮ್ಮ ಮತ ಇದು ಪ್ರವಚನ ಆಯಿತು ಮನೆಯಲ್ಲಿ, ಭಾಗವತ ಶ್ರವಣ ಆಯಿತು. ಸಾಕ್ಯ ಅದೇ ಆರಾಧನೆ. ಇಟ್ಟಿದ್ದೀನಿ. ಅಯ್ಯೋ ನನಗೆ ಆಫ್ ಮಾಡಿದ್ದಾರೆ, ಪಾಡು ಹೋಗ್ತಾ ಇದೆ ರೆಕಾರ್ಡಿಂಗ್.